ನಮಸ್ತೆ ವಿವರ್ಸ್, ರೇಖಿ ವಿದ್ಯೆಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ ರೇಖಿ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್. ಓಕೆ, ನಿಮ್ಮ ಪರ್ಸನ್ನ ಫೀಲಿಂಗ್ಸ್ ಏನು, ಥಾಟ್ಸ್ ಏನು, ಅವ್ರು ಯಾವ ರೀತಿ ಆ್ಯಕ್ಷನನ್ನು ತಗೊಳ್ತಾರೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಎನರ್ಜೀಸ್ ಹೇಗಿದೆ ಅನ್ನೋದನ್ನು ನಾವು ಮೊದಲನೇದಾಗಿ ಚೆಕ್ ಮಾಡೋಣ. ನಿಮ್ಮ ಹೆಸರನ್ನು, ನಿಮ್ಮ ಪಾರ್ಟ್ನರ್ನ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ. ನಿಮ್ಮ ಗುರುಗಳನ್ನು 3 ಬಾರಿ ಅವ್ರ ಹೆಸರು ಹೇಳ್ಕೊಳ್ಳಿ, ಅಥವಾ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿಬಿಟ್ಟು ನೀವು ಈ ರೀಡಿಂಗನ್ನು ನೋಡಿ. ಸ್ವಲ್ಪ ಇನಲೇಷನ್ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ದೂರ ಇದ್ದರೆ ಅವರನ್ನು ನೆನ್ಪು ಮಾಡ್ಕೊಳ್ಳಿ, ಅವರ ಹೆಸರನ್ನು ಹೇಳ್ಕೊಳ್ಳಿ. ಓಕೆ, ಅವರನ್ನು ಕಲ್ಪನೆ ಮಾಡಿ ಕಣ್ಮುಚ್ಚಿ. ಮೊದಲನೇದಾಗಿ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಪ್ರೀತಿಸ್ತಾರೋ ಇಲ್ವೋ, ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೋ ಇಲ್ವೋ, ಓಕೆ, ಅವ್ರು ನಿಮ್ಮ ಬಗ್ಗೆ ಯೋಚಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ 24 hours ಇಂಟು 7 ನೀವೇ ಅವ್ರನ್ನ ನೆನ್ಪು ಮಾಡ್ತಾ ಇರ್ತೀರಿ. ನೀವೇ ಅವ್ರನ್ನ ಹೆಚ್ಚು ಪ್ರೀತಿ ಮಾಡ್ತಾಯಿದ್ದೀರಿ. ಓಕೆ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸ್ಟ್ರಾಂಗಾಗಿ ನೀವು ನಿಮ್ಮ ಪಾರ್ಟ್ನರನ್ನು ನೆನ್ಪು ಮಾಡ್ತಾ ಇರೋದು. ಓಕೆ, ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಫೀಲಿಂಗ್ಸನ್ನು ಇಟ್ಕೊಂಡಿರೋದು. ಒಂದು ವಾರ್ಮ್ ಫೀಲ್ ಮಾಡ್ತೀರಾ ಅವರನ್ನು ನೆನ್ಪು ಮಾಡಿದಾಗ, ಅಥವಾ ಅವ್ರು ನಿಮ್ಮ ಎದುರಿಗೆ ಬಂದಾಗ ಒಂದು ವಾರ್ಮ್ ಫೀಲ್ ಮಾಡ್ತಾಯಿದ್ದೀರಿ. ಓಕೆ, ನಿಮ್ಮ ಎಮೋಷನ್ಸನ್ನು, ನಿಮ್ಮ ಫೀಲಿಂಗ್ಸನ್ನು ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ. ಮೇ ಬಿ ಇಲ್ಲಿ ಒನ್ ವೇ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಯಾರನ್ನು ಪ್ರೀತಿ ಮಾಡ್ತಾಯಿದ್ದೀರಿ, ಓಕೆ, ನೀವು ಯಾರ ಮೇಲೆ ಕ್ರಶ್ ಎನರ್ಜಿನ ಇಟ್ಟಿದ್ದೀರಿ, ಓಕೆ, ಅವ್ರ ಬಗ್ಗೆ ನಿಮಗೆ ಅಗಾಧವಾದ ಪ್ರೀತಿ, ಅಗಾಧವಾದ ಗೌರವ ಕಾಣಿಸ್ತಾ ಇದೆ. ಓಕೆ, ಹಾಗೆಯೇ ನೀವು ಅವ್ರ ಜೊತೆ ನಡ್ಕೊಳ್ತಾ ಇದ್ದೀರಿ. ಹಾಗೆ ಅವ್ರು ಏನಾದ್ರು ಕೇಳಿದ್ರೆ ನೀವು ಅವ್ರಿಗೆ ಕೊಡ್ತೀರಾ ಹೊರತು ವಾಪಸ್ ಅವರಿಂದ ನಿಮಗೇನು ಸಿಗ್ತಾಯಿಲ್ಲ. ಹೆಚ್ಚು ಅಂದರೆ ಥ್ಯಾಂಕ್ ಯು, ಥ್ಯಾಂಕ್ಸ್, ಅಥವಾ ಒಂದು ಸಣ್ಣ ಟೀ ಪಾರ್ಟಿ, ಈ ಥರದೊಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ತುಂಬಾ ಸ್ಟ್ರಾಂಗ್ಲಿ ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂದರೆ ನಿಮಗೆ ಅವರು ಸೋಲ್ಮೇಟ್ ಅಂತ ಎನರ್ಜಿ ಫೀಲ್ ಆಗ್ತಾ ಇದೆ. ಓಕೆ, ನಿಮಗೆ ಅವರೇ ನಿಮ್ಮ ಸೋಲ್ಮೇಟ್, ಅವರೇ ನಿಮ್ಮ ಜೀವನದ ಭಾಗ, ಅವರೇ ನಿಮ್ಮ ಲೈಫ್ ಪಾರ್ಟ್ನರ್ ಅಂಥೇಳಿ ನೀವು ತುಂಬ ಸ್ಟ್ರಾಂಗಾಗಿ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಬಟ್ ಯಾವುದೂ ವರ್ಕೌಟ್ ಆಗ್ತಾ ಇಲ್ಲ. ನೀವು ಮಾತ್ರ ಅವ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ನೀವು ಮಾತ್ರ ಫೀಲಿಂಗ್ಸನ್ನು ಇಟ್ಕೊಂಡಿದ್ದೀರಾ. ಓಕೆ, ಬಟ್ ಎಲ್ಲೋ ಒಂದು ಕಡೆ ಅವರು ನನ್ನನ್ನು ಪ್ರೀತಿಸ್ತಾರೋ ಇಲ್ವೋ, ಅವ್ರಿಗೂ ನನ್ನ ಬಗ್ಗೆ ಸೇಮ್ ಫೀಲಿಂಗ್ ಇದೆಯೋ ಇಲ್ವೋ ಅನ್ನೋ ಥಾಟ್ಸು ನಿಮಗೆ ಪದೇ ಬರ್ತಾ ಇರತ್ತೆ. ಸಮ್ಟೈಮ್ಸ್ ಚೈಲ್ಡಿಶ್ ಎನರ್ಜಿಯಲ್ಲಿ ನೀವು ಬಂದುಬಿಡ್ತೀರಿ. ಓಕೆ, ನೀವು ಎಷ್ಟೇ ಮೆಚ್ಯೂರ್ಡ್ ಪರ್ಸನ್ ಆಗಿದ್ರೂ ಕೂಡ ಸಮ್ಟೈಮ್ಸ್ ಏನು ಕಾಲೇಜ್ ಮಕ್ಕಳಲ್ಲಿ, ಒಂದು ಟೀನೇಜಲ್ಲಿ ಆಗುವಂತಹ ಭಾವಗಳು, ಒಂದು ನಟ್ಕಟ್ ಎನರ್ಜಿ, ಗೇಲಿ ಥರ ಮಾಡೋದು. ಓಕೆ, ಸೊ ಒಂದು ಇಮ್ಮೆಚ್ಯೂರ್ಡ್ ಎನರ್ಜಿ ನಿಮ್ಮೊಳಗೆ ಕಾಣಿಸ್ತಾ ಇದೆ. ಓಕೆ, ಹಾಗೆಯೇ ಎಲ್ಲೋ ಒಂದು ಕಡೆ ಸುಮಾರು ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಿ ನೀವು. ಓಕೆ, ಎಲ್ಲಿ ಸಂಬಂಧ ಕಳೆದು ಹೋಗಿಬಿಡುತ್ತೋ ಅನ್ನೋ ಒಂದು ಭಯ ನಿಮ್ಮನ್ನು ಕಾಡ್ತಾ ಇರೋದೆ. ಓಕೆ, ಅವರು ಕೂಡ ನಿಮ್ಮ ಬಗ್ಗೆ ತುಂಬಾ ಫೀಲಿಂಗ್ಸ್ ಇಟ್ಕೊಳ್ಳಿ, ಅವ್ರು ನನಗೆ ಕೇರ್ ಮಾಡಿ, ಎಲ್ಲ ವಿಧದಲ್ಲೂ ನನಗೆ ಸಪೋರ್ಟ್ ಮಾಡಲಿ. ಓಕೆ, ಆಲ್ಸೋ ನನ್ನ ಮಾತು ಅವ್ರು ಕೇಳಲಿ, ಅಥವಾ ನನ್ನ ಮನಸ್ಸಿನ ಮಾತನ್ನು ಅವ್ರು ಅರ್ಥ ಮಾಡ್ಕೊಳ್ಳಿ, ನನ್ನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನೀವು ವೇಟ್ ಮಾಡ್ತಾಯಿದ್ದೀರಿ. ಆ್ಯಂಡ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ.
ಓಕೆ, ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಏಂಜಲಲ್ಲಿ ಪ್ರಾರ್ಥನೆ ಮಾಡೋದು ಮಾಡ್ತಾಯಿದ್ದೀರಾ. ಆ್ಯಂಡ್ ಆಲ್ಸೋ ನಿಮ್ಮನ್ನು ನೀವು ಏಂಜಲ್ ಥರ ಫೀಲ್ ಮಾಡ್ತೀರಾ. ಏಂಜಲ್ ಖುದ್ದು ನಮ್ಮ ಜೊತೆಗಿದ್ದಾರೆ, ಹಾಗಾಗಿ ನನ್ನ ಜೀವನದಲ್ಲಿ ಏಂಜಲ್ ಒಂದು ಮಿರಾಕಲ್ ಮಾಡ್ತಾರೆ ಅಂಥೇಳಿ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ನೀವು ಕೆಲವೊಂದು ರಾಂಗ್ ಪರ್ಸನನ್ನು, ನಿಮ್ಮ ಸೋಲ್ಮೇಟ್ ಅಂತೇಳಿ ತಪ್ಪು ಭಾವವನ್ನು ತಿಳ್ಕೊಂಡಿರೋ ಒಂದು ಎನರ್ಜಿ ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪರ್ಸನ್ ನೆಗೆಟಿವ್ ಪರ್ಸನ್, ಕಾರ್ಮಿಕ್ ಸೋಲ್ಮೇಟ್ ಆಗಿರೋ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಓಕೆ, ಯಾಕಂದರೆ ಈ ಕಾರ್ಡ್ ಅದನ್ನು ಹೇಳ್ತಾ ಇದೆ. ನೀವು ಆಯ್ಕೆ ಮಾಡ್ಕೊಂಡಿರೋ ವ್ಯಕ್ತಿ ಸರಿ ಇಲ್ಲ, ಹಾಗಾಗಿ ನೀವು ನಿಮ್ಮ ಕಡೆಯಿಂದ ಏನೆಲ್ಲ ಕೊಡಬೇಕು ಅದನ್ನು 100ಗೆ 200% ಕೊಡ್ತಾಯಿದ್ದೀರಾ. ಬಟ್ ರಿಟರ್ನಾಗಿ ನಿಮಗೆ 10% ಸಿಗ್ತಾ ಇಲ್ಲ. ಈ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಸಮ್ಟೈಮ್ಸು ತುಂಬಾ ಡಿಮೋಟಿವೇಟ್ ಆಗ್ತೀರಿ. ಓಕೆ, ನಿಮ್ಮನ್ನು ನೀವು ಎಷ್ಟೇ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ನೀವು ಕರ್ಗೋಗ್ತಾ ಇದ್ದೀರಿ. ಓಕೆ, ಸ್ಟಕ್ ಫೀಲ್ ಮಾಡ್ತಾಯಿದ್ದೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ. ಓಕೆ, ನಿಮ್ಮ ಇಂಟ್ಯೂಷನ್ ಒಂದು ಹೇಳಿದ್ರೆ ನಿಮ್ಮ ಬುದ್ಧಿ ಒಂದು ಹೇಳ್ತಾ ಇದೆ. ನಿಮಗೆ ಬುದ್ಧಿ ಹೇಳಿದ್ದೆ ಕೇಳಬೇಕು ಅನ್ಸುತ್ತೆ ಹೊರತು ನಿಮ್ಮ ಇಂಟ್ಯೂಷನ್ ಹೇಳಿದ್ದನ್ನು ಕೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಇಂಟ್ಯೂಷನು ನೋ 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 ಅಂತ ಹೇಳ್ತಾ ಇದ್ರು ಕೂಡ ಇಲ್ಲ, ನಿಮ್ಮ ಬುದ್ಧಿ ಹೇಳ್ತಾ ಇದೆ ಎಸ್ 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 ಅಂತ. ಈ ಥರದೊಂದು ಎನರ್ಜೀಸಲ್ಲಿ ಇರೋದ್ರಿಂದ ನೀವು ಕನ್ಫ್ಯೂಷನಲ್ಲೂ ಇದ್ದೀರಾ. ಕ್ಲಾರಿಟಿ ಸಮ್ಟೈಮ್ಸ್ ನಿಮಗೆ ಸಿಗ್ತಾ ಇರಲ್ಲ. ಓಕೆ, ನಿಮ್ಮ ಎದುರುಗಡೆ ಇರೋ ಪರ್ಸನ್ನೇ ನಿಮ್ಮ ಸೋಲ್ಮೇಟ್ ಅಂದ್ಕೊಂಡು ತಪ್ಪು ಭಾವದಲ್ಲಿ ಇರೋ ಒಂದು ಎನರ್ಜಿ ಇದೆ. ಕೆಲವರು ಸೋಲ್ಮೇಟ್ ಎನರ್ಜಿಲಿದ್ದೀರಿ. ಓಕೆ, ಸೊ ಯಾರಿಗೆ ಸೋಲ್ಮೇಟ್ ಎನರ್ಜಿಲಿದ್ದೀರಿ, ಯಾರಿಗೆ ಕಾರ್ಮಿಕ್ ಸೋಲ್ಮೇಟ್ ಎನರ್ಜಿಲಿದ್ದೀರಿ ಅಂತೇಳಿ ತಿಳ್ಕೊಬೇಕಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಬೆಟರು. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗು. ಎಷ್ಟು ಜನ ಇದನ್ನು ನೀವು ನೋಡ್ತೀರಾ ಅನ್ನೋದು ಗೊತ್ತಿರಲ್ಲ. ಅದರಲ್ಲಿ 50%ಗೆ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ನೀವು ರಿಲೇಷನ್ಶಿಪ್ ಬಾಂಡಿಂಗಲ್ಲಿರ್ಬೋದು, ಇನ್ನು ಕೆಲವರು ಸೋಲ್ಮೇಟ್ ಎನರ್ಜಿಯಲ್ಲಿರ್ಬೋದು, ಇನ್ನು ಕೆಲವರು ಟ್ವಿನ್ ಫ್ಲೇಮ್ ಎನರ್ಜಿಲಿರ್ಬೋದು. ಹಾಗೆಯೇ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ ಎನರ್ಜಿಲಿದ್ದೀವಿ ನಾವು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲೂ ಇರೋದು ಇಲ್ಲಿ ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ನಾನು ಟ್ವಿನ್ ಫ್ಲೇಮ್ ಜರ್ನಿಯಲ್ಲೇ ಇದ್ದೀನಿ. ಯಾಕಂದರೆ ಇಲ್ಲಿ ಸೋಲ್ಮೇಟ್ ಎನರ್ಜಿ ಮತ್ತು ಟ್ವಿನ್ ಫ್ಲೇಮ್ ಎನರ್ಜಿ ಆಲ್ಮೋಸ್ಟ್ ಎನರ್ಜೀಸು ಮ್ಯಾಚ್ ಆಗುತ್ತೆ, 90% ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಅದೇ ಟ್ವಿನ್ ಫ್ಲೇಮ್ ಅಂದ್ಕೊತಿರ್ತೀರಿ. ಟ್ವಿನ್ ಫ್ಲೇಮ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕಿನ್ನೂ ತುಂಬ ಟೈಮ್ ಇದೆ. ನೀವಿನ್ನೂ ಸೋಲ್ ಜರ್ನಿಲೇ ಇದ್ದೀರಿ, ಇನ್ನೂ ಸೋಲ್ಮೇಟ್ ಜರ್ನಿಲೇ ಇದ್ದೀರಿ, ಟ್ವಿನ್ ಫ್ಲೇಮ್ ಜರ್ನಿಲಿಲ್ಲ. ಓಕೆ, ಕೆಲವರು ಆ ತಪ್ಪು ಭಾವನೆಯಲ್ಲಿ ನಿಮ್ಮನ್ನು ನೀವು ತಂದ್ಕೊಂಬಿಟ್ಬಿಟ್ಟು ನೀವೇ ಅದು ರಾಂಗ್ ಡೈರೆಕ್ಷನ್, ಆ ಒಂದು ರಾಂಗ್ ದಾರಿಲಿ ಹೋಗ್ತಾ ಇದ್ದೀರಾ. ಅದು ನಿಮ್ಮದೇ ಯೋಚನೆ, ನಿಮ್ಮದೇ ಭಾವ ಅದು. ಸೊ ಹಾಗೆ ತೀರಾ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸುಮಾರಷ್ಟು ಸೋಷಿಯಲ್ ಮೀಡಿಯಾದಲ್ಲೇ ನೀವು ನೋಡಿಬಿಟ್ಟು ಟ್ವಿನ್ ಫ್ಲೇಮ್ ಬಗ್ಗೆ ತಿಳ್ಕೊಂಡಿರ್ತೀರಿ. ಓಕೆ, ಸೊ ಆವಾಗ ನಿಮಗೇನು ಅನಿಸುತ್ತೆ, ಹೌದು ನಾನು ಟ್ವಿನ್ ಫ್ಲೇಮ್ ಜರ್ನಿಲಿದ್ದೀನಿ ಅಂತ ನಿಮಗೆ ಅನಿಸುತ್ತೆ. ಓಕೆ, ಸೊ ಆ ತಪ್ಪು ಭಾವನೆಯಿಂದಾಗಿ, ಆ ತಪ್ಪು ತಿಳುವಳಿಕೆಯಿಂದಾಗಿ ನೀವು ರಾಂಗ್ ವೇಯಲ್ಲಿ ಹೋಗ್ತಾ ಇದ್ದೀರಿ. ಓಕೆ, ಸಮ್ಟೈಮ್ಸ್ ಡೌಟ್ ಬರುತ್ತೆ, ಹೌದೋ ಅಲ್ವೋ ಅಂತೇಳಿ. ನಾ ಟ್ವಿನ್ ಫ್ಲೇಮ್ ಜರ್ನಿಲಿದ್ದೀನ, ಸೋಲ್ಮೇಟ್ ಜರ್ನಿಲಿದ್ದೀನ, ಅಥವಾ ಕಾರ್ಮಿಕ್ ಸೋಲ್ಮೇಟ್ ಅಂದ್ಕೊಳ್ತಾ ಇದ್ದೀನ. ಈ ಥರ ಒಂದು ಕನ್ಫ್ಯೂಷನ್ ಸಿಚುವೇಶನು ನಿಮ್ಮೊಳಗೆ ಕ್ಲಿಯರಾಗಿ ಕಾಣ್ತಾ ಇದೆ ನನಗಿಲ್ಲಿ ಕಾರ್ಡ್ಸಲ್ಲಿ. ಬಟ್ ಅದು ನಿಮಗೆ ತಿಳಿತಾ ಇಲ್ಲ. ಇದು ಡಿವೈನ್ ನಿಮಗೆ ನಮ್ಮ ವಿಡಿಯೋ ಮೂಲಕ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಎನರ್ಜಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಮನದಟ್ಟು ಮಾಡ್ಕೊಳ್ಳಿ. ಓಕೆ, ತುಂಬ ಟೈಮ್ ತಗೋಬೇಕು. ನೀವು ಶೀಘ್ರವಾಗಿ ಡಿಸಿಷನನ್ನು ತಗೊಳಕ್ಕೆ ಹೋಗಬೇಡಿ, ತಾಳ್ಮೆ ವಹಿಸಿ. ಓಕೆ, ತಾಳ್ಮೆ ವಹಿಸಿ, ಶೀಘ್ರ ಡಿಸಿಷನ್ ತಗೊಳಕ್ಕೆ ಹೋಗಬೇಡಿ. ಎಮೋಷ್ನಲ್ ಆಗಿ ಈಗ ನೀವು ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಓಕೆ, ಮೆಂಟಲ್ ವೈಸ್, ಓಕೆ, ಸ್ವಲ್ಪ ಲಾಜಿಕಲಿ ನೀವು ಡಿಸಿಷನನ್ನು ತಗೋಬೇಕಾಗತ್ತೆ. ಓಕೆ, ಈ ಒಂದು ಕಷ್ಟದ ಎನರ್ಜಿ ಅಂದರೆ ಒಂದು 50-50 ಎನರ್ಜಿಯಲ್ಲಿ ನೀವೊಂದು ಸ್ವಲ್ಪ ಬ್ಯಾಡ್ ಫೀಲು ಮಾಡ್ತೀರಿ, ಇನ್ನೊಂದು ಸ್ವಲ್ಪ ಹ್ಯಾಪಿ ಫೀಲು ಮಾಡ್ತಾಯಿದ್ದೀರಿ. ಓಕೆ, ಎಲ್ಲೋ ಒಂದು ಕಡೆ ಸಮ್ಟೈಮ್ಸು ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ. ಬಟ್ ನೀವು ಬೇಗನೆ ರಿಕವರ್ ಆಗ್ತೀರಿ, ಯಾಕಂದರೆ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆಗಿರೋದ್ರಿಂದ. ಬಟ್ ನಿಮಗೆ ಇವಾಗ ಆ್ಯಕ್ಚುಲಿ ಸಪೋರ್ಟ್ ಬೇಕಾಗಿದೆ. ನಿಮಗೆ ನಿಮ್ಮ ಜೀವನ ಸಂಗಾತಿಯ ಸಪೋರ್ಟ್ ಬೇಕಾಗಿದೆ. ಆ ಸಪೋರ್ಟ್ಗೋಸ್ಕರ ಒದ್ದಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಿ. ಓಕೆ, ಬಟ್ ಅದು ನಿಮಗೆ ಸಿಗ್ತಾ ಇಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನೀವು ರಾಂಗ್ ಪರ್ಸನನ್ನು ಆಯ್ಕೆ ಮಾಡ್ಕೊಂಡಿರಬಹುದು. ಓಕೆ, ಈ ಕಾರಣದಿಂದ ನಿಮಗೆ ಸ್ಟಕ್ ಫೀಲ್ ಆಗ್ತಾ ಇರ್ಬೋದು, ಸ್ಟ್ರಗಲ್ ಫೇಸ್ ಮಾಡ್ತಾ ಇರ್ಬೋದು, ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಆಗ್ತಾ ಇರ್ಬೋದು. ನೀವು ಯಾರನ್ನೋ ಪ್ರೀತಿಸ್ತಾ ಇದ್ದೀರಿ, ಫ್ಯಾಮಿಲಿಯಲ್ಲಿ ಇನ್ಯಾರನ್ನೋ ಮದುವೆ ಆಗುವಂಥ ಫೋರ್ಸ್ ಮಾಡ್ತಾ ಇರ್ಬೋದು. ಓಕೆ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಥರದೊಂದು ಎನರ್ಜೀಸ್ ಇರೋದ್ರಿಂದ ನೀವು ಎಲ್ಲೋ ಒಂದು ಕಡೆ ತುಂಬಾ ಸ್ಟಕ್ ಫೀಲ್ ಮಾಡ್ತಾಯಿದ್ದೀರಿ. ನಿಂತಿದ್ರಿ, ಮುಂದೆ ಸಾಗೋಕ್ಕಾಗ್ತಾ ಇಲ್ಲ.
ಮತ್ತು ಬರೀ ಪಾಸ್ಟನ್ನು ನೆನೆಸ್ಕೊಳ್ತಾ ಇರ್ತೀರಿ. ಪಾಸ್ಟಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ, ಪಾಸ್ಟಲ್ಲಿ ನಿಮ್ಮದು ಹಾರ್ಟ್ ಬ್ರೋಕನ್ ಆಗಿದ್ದರೆ, ಯಾವ್ದಾದ್ರು ಪರ್ಸನ್ ನಿಮ್ಮನ್ನು ಹರ್ಟ್ ಮಾಡಿದರೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗಿದರೆ, ಓಕೆ, ಅವುಗಳನ್ನು ಪದೇ 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 ಮೆಲುಕು ಹಾಕ್ತಾ ನಿಮ್ಮನ್ನು ನೀವು ನೆಗೆಟಿವ್ ಮಾಡ್ಕೊಳ್ತಾ ಇದ್ದೀರಿ. ಸೊ ಇದರಿಂದ ನೀವು ಹೊರಗಡೆ ಬರಬೇಕು. ಆ್ಯಂಡ್ ನಿಮಗೆ ರೆಮಿಡಿ ವೀನಸ್ ರೆಮಿಡಿ ಮಾಡಬೇಕು. ಓಕೆ, ಸೊ ಈಗ ಬನ್ನಿ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಥಾಟ್ಸ್ ಏನಿದೆ ಅಂತೇಳಿ ನೋಡೋಣ. ಓಕೆ, ಇಲ್ಲಿ ನೋಡಿ, ನಿಮಗೆ ಸೆಲ್ಫ್ ಲವ್ ಇಂಪಾರ್ಟೆಂಟು. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಬಗ್ಗೆ ಗಮನ ಕೊಡಿ. ಓಕೆ, ನನಗೆ ಕೆಲವೊಂದು ನೇಮ್ ಇನ್ಷಿಯಲ್ ಗೈಡ್ ಆಗ್ತಾಯಿದೆ. ಸೊ ಅದು ನೀವಿದ್ದೀರಾ ಇಲ್ಲಿ ಅಂತೇಳಿ ನೋಡಿ. ಮೊದಲನೇದಾಗಿ ಕೆ ಬರ್ತಾ ಇದೆ, ಹೆಚ್ ಬರ್ತಾ ಇದೆ, ಎಮ್ ಬರ್ತಾ ಇದೆ, ಎಸ್ ಬರ್ತಾ ಇದೆ, ಪಿ ಬರ್ತಾ ಇದೆ, ಡಬಲ್ ಕೆ ನನಗೆ ಫೀಲ್ ಆಗ್ತಾ ಇದೆ, ವಿ, ಜೆ, ಮತ್ತೊಮ್ಮೆ ಪುನಃ ಎಸ್ ಎನರ್ಜಿ ನನಗೆ ಕಾಣಿಸ್ತಾ ಇದೆ, ಬಿ, ಸಿ, ಎಲ್. ಸೊ ಇದು ನಿಮ್ಮ ಇನ್ಷಿಯಲ್ ಅಥವಾ ನಿಮ್ಮ ಪರ್ಸನ್ನ ಇನ್ಷಿಯಲ್ ಆಗಿರಬಹುದು ನೋಡಿ. ಓಕೆ, ಸೊ ನಿಮಗಾಗಿ ಡಿವೈನು ನಮ್ಮ ವಿಡಿಯೋ ಮೂಲಕ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ನೋಡಿ, ಯಾವುದೇ ಒಂದು ಗೈಡೆನ್ಸೇ ಆಗಲಿ ಅಥವಾ ಏನೇ ಒಂದು ಎನರ್ಜೀಸ್ನ ನೀವು ಪಡ್ಕೊತಾ ಇದ್ದೀರಿ ಅಂದರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜೀಸಲ್ಲಿ ಇರಬೇಕು. ಸೊ ಹಾಗಾಗಿ ಎನರ್ಜಿ ಎಕ್ಸ್ಚೇಂಜನ್ನು ನೀವು ಪೇ ಮಾಡ್ಬೋದು. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಡೊನೇಷನನ್ನು ಕೂಡ ನೀವು ಮಾಡ್ಬೋದು. ಓಕೆ, ಸ್ಕ್ರೀನ್ ಮೇಲೆ QR ಕೋಡ್ ಇರುತ್ತೆ. ನಿಮಗೆ ಎಷ್ಟು ಡೊನೇಷನ್ ಮಾಡಬೇಕು ಅನಿಸುತ್ತೋ ಅಷ್ಟು ಡೊನೇಷನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಇದರಿಂದ ನನ್ನ ಟೈಮ್ಗೆ ನೀವು ವ್ಯಾಲ್ಯೂ ಕೊಟ್ಟಂಗೆ ಆಗುತ್ತೆ ಆ್ಯಂಡ್ ಡಿವೈನ್ ಗೈಡೆನ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ದಂಗೆ ಇರುತ್ತೆ. ಓಕೆ, ಆರ್ ಇನಿಷಿಯಲು ಕೂಡ ನನಗೆ ಕಾಣಿಸ್ತಾ ಇದೆ. ಟಿ ಇನಿಷಿಯಲ್ಲು ನನಗೆ ಕಾಣಿಸ್ತಾ ಇದೆ. ಎನ್ ಇನಿಷಿಯಲ್ ಕೂಡ ಬರ್ತಾ ಇದೆ. ಜಿ, ವೈ, ಯು ಈ ಇನಿಷಿಯಲ್ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಡಿ, ಇದು ಕೂಡ ನನಗೆ ಇಲ್ಲಿ ಡಿವೈನ್ ಗೈಡೆನ್ಸ್ ಬರ್ತದೆ. ಸೊ ನಿಮಗೆ ನಿಮ್ಮ ಇನಿಷಿಯಲ್ ಅಥವಾ ನಿಮ್ಮ ಪಾರ್ಟ್ನರ್ನ ಇನಿಷಿಯಲ್ ಇದಾಗಿರ್ಬೋದು.
ಓಕೆ, ನಿಮ್ಮ ಪರ್ಸನ್ಗೆ ಅವ್ರಿಗೆ ಅರ್ನಿಂಗ್ ಮಾಡಬೇಕು, ಸಂಪಾದನೆ ಮಾಡಬೇಕು. ಓಕೆ, ಅವ್ರು ಸ್ಟ್ರಗಲ್ ಫೇಸ್ ಮಾಡ್ತಾಯಿದ್ರೆ ಸ್ಪೆಷಲಿ ಫೈನಾನ್ಷಿಯಲಿ. ಓಕೆ, ಸೊ ಎಲ್ಲೋ ಫೈನಾನ್ಷಿಯಲಿ ಸ್ಟಕ್ ಫೀಲ್ ಆಗ್ತಾ ಇರ್ಬೋದು. ಫೈನಾನ್ಷಿಯಲಿ ಗೇನ್ ಆಗೋಕ್ಕೆ, ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೆ, ಫೈನಾನ್ಷಿಯಲಿ ಸ್ಟೆಬಲ್ ಆಗೋಕ್ಕೆ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇರೋ ಒಂದು ಎನರ್ಜಿ ಅಂತೂ ಕಾಣಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವರನ್ನವರು ನೆಗೆಟಿವ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವರಿಗೆ ಅರ್ನ್ ಮಾಡಬೇಕು, ಜೀವನ ಚೆನ್ನಾಗಿಟ್ಕೋಬೇಕು ಅನ್ನೋ ಒಂದು ಎನರ್ಜಿಸಲ್ಲಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋದಾದರೆ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್. ಓಕೆ, ಲಾಯಲ್ ಪರ್ಸನ್, ಹಾನೆಸ್ಟ್ ಪರ್ಸನ್. ಓಕೆ, ಸೊ ನೀವು ಅವ್ರ ಜೊತೆಗಿದ್ದರೆ ಅವರಿಗೆ ಸಮಾಧಾನ ಫೀಲ್ ಆಗುತ್ತೆ. ಸಮ್ಟೈಮ್ಸ್ ಅವರು ನಿಮ್ಮನ್ನು ತಾಯಿ ಅಥವಾ ತಂದೆ ಥರ ಫೀಲ್ ಮಾಡ್ತೀರಾ, ವಾರ್ಮ್ ಫೀಲ್ ಆಗುತ್ತೆ ಅವರಿಗೆ. ಓಕೆ, ಅದು ಅವರ ಫೀಲಿಂಗ್ಸ್ ಇದೆ. ಬಟ್ ಮೆಂಟಲ್ ಆಗಿ ಅವರು ನಿಮ್ಮ ಪ್ರತಿ ಫಿಸಿಕಲಿ ಅಟ್ರಾಕ್ಟೆಡ್ ಇದ್ದಾರೆ. ಓಕೆ, ನಿಮ್ಮ ಫಿಸಿಕಲ್ ಬಾಡಿ ಅವರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಫಿಸಿಕಲ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಕಮಿಟ್ಮೆಂಟ್ ಕೊಡೋಕ್ಕೆ ಅವ್ರಿಗಿನ್ನೂ ತಯಾರಾಗಿಲ್ಲ. ಓಕೆ, ಕಮಿಟ್ಮೆಂಟ್ ಕೊಡೋಕ್ಕೆ ತಯಾರಾಗಿಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಫಿಸಿಕಲಿ ಅಟ್ರಾಕ್ಷನ್ ಇರೋದ್ರಿಂದ ಇದು ಲವ್ ಅಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಒಂದು ಪಕ್ಷ ನಾವು ಫಿಸಿಕಲ್ ಆಗಿಬಿಟ್ರೆ ಆಮೇಲೆ ಅದು ಲವ್ ಅನ್ನೋ ಎನರ್ಜಿ ಕಟ್ಟಾಗೋ ಚಾನ್ಸಸ್ ಇದೆ ಅಥವಾ ದೂರ ಆಗೋ ಚಾನ್ಸಸ್ ಇದೆ. ಸೊ ಒಂದು ಪಕ್ಷ ನಾನೇನಾದರೂ ಹ್ಞೂ ಅಂತ ಒಪ್ಕೊಂಡ್ಬಿಟ್ರೆ ನಿಮಗೆ ಹರ್ಟ್ ಮಾಡ್ಬೋದು, ನನ್ನ ಕಡೆಯಿಂದ ಹರ್ಟ್ ಆಗ್ಬೋದು ಅಂತ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಹಾಗೆ ಇನ್ನು ಕೆಲವರು ಇಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ. ಅವ್ರಿಗೆ ನೀವು ಒಂಥರ ದೇವಿ ಅಥವಾ ದೇವ್ರದ್ದು ಎನರ್ಜಿ, ಒಂದು ಏಂಜಲಿಕ್ ಎನರ್ಜಿ ನಿಮ್ಮ ಒಳಗಿದೆ. ಆ ಒಂದು ಎನರ್ಜಿಯಿಂದಾಗಿ ಅವ್ರಿಗೆ ಹೆದರಿಕೆ ಇದೆ, ಭಯ ಇದೆ. ಓಕೆ, ಇದು ಜಸ್ಟ್ ಫಾರ್ ಫಿಸಿಕಲ್ ಅಟ್ರಾಕ್ಷನ್. ಅದು ಬಿಟ್ಟರೆ ಆ್ಯಕ್ಚುಲಲ್ಲಿ ಫೀಲಿಂಗ್ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಲ್ಲಿ ನಿಮ್ಮ ಬಗ್ಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬರಬೇಕು ಅನ್ನೋ ಒಂದು ಎನರ್ಜಿ ಇಲ್ಲ. ಈಗೇನು ಜೊತೆಗಿದ್ದೀರಿ, ಈಗ ಎಲ್ಲಿವರೆಗೂ ಜೊತೆಗಿರ್ತಾರೋ ಅಲ್ಲಿವರೆಗೂ ಮಾತ್ರ ನಿಮ್ಮ ಜೊತೆಗಿರೋ ಒಂದು ಎನರ್ಜಿ. ಸೊ ಮುಂದಿನ ದಿನಗಳಲ್ಲಿ ಅವ್ರದ್ದು ಆ್ಯಕ್ಷನ್ಗಿಂತ ನಿಮಗೆ ಹರ್ಟ್ ಮಾಡೋದೇ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಅವರ ಮುಂದಿನ ಆ್ಯಕ್ಷನ್ ಏನಿದೆ, ನಿಮ್ಮನ್ನು ಅವ್ರು ಬಿಟ್ಟು ಹೋಗ್ಬೋದು. ಓಕೆ, ಬ್ರೇಕಪ್ ಆಗೋ ಒಂದು ಎನರ್ಜಿ ಕಾಣ್ಬೋದು, ನೀವೇ ಬಿಟ್ಟು ಹೋಗ್ಬೋದು. ಯಾಕಂದರೆ ಅವರ ಒಂದು ಬುದ್ಧಿ ನೋಡಿ, ಅವ್ರು ತೊಗೊಂಡಿರ್ತಕ್ಕಂಥ ಆ್ಯಕ್ಷನ್ಸ್ ನೋಡಿ, ಅವರ ಒಂದು ಮಾತುಗಳಿಂದಾಗಿ ನಿಮಗೆ ಹರ್ಟ್ ಆಗ್ಬೋದು. ಅವರು ನಿಮಗೆ ಅಗೌರವವನ್ನು ಸೂಚಿಸ್ಬೋದು. ಈ ಕಾರಣದಿಂದ ನೀವು ಖುದ್ದು ಅವರಿಂದ ಹೊರಗಡೆ ಬರೋ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ, ಅಥವಾ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ಎನರ್ಜೀಸ್ ಕಟ್ಟಾಯಿತು ಅಂದರೆ, ನಿಮ್ಮ ಒಂದು ರಿಲೇಷನ್ಶಿಪ್ ಕಟ್ಟಾಯಿತು ಅಂದರೆ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟ್ ಆಗುತ್ತೆ, ರೀಬರ್ತ್ ಎನರ್ಜಿ ಆಗುತ್ತೆ. ಅಂದರೆ ನೀವು ರಿಕವರಿ ಮಾಡ್ಕೊಳ್ತೀರಾ. ಸೊ ಹಾಗಾಗಿನೇ ನೀವು ಸ್ಟ್ರಾಂಗ್ ಪರ್ಸನ್. ನಿಮ್ಮ ಲೈಫಲ್ಲಿ ಯಾರು ಬಂದು ಹೋದರು ಅಂತಂದರೆ ಹೋದರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ನಿಮ್ಮ ಒಂದು ಗ್ರೋತ್ ಬಗ್ಗೆ ನೀವು ಯೋಚನೆ ಮಾಡೋ ಒಂದು ಎನರ್ಜಿಯನ್ನು ಕಾಣ್ಕೊಳ್ತೀರಾ. ಮತ್ತೆ ಹೊಸ ಜೀವನವನ್ನು ಶುರು ಮಾಡ್ತೀರಾ. ಮತ್ತೆ ಒಂದು ನ್ಯೂ ಹೋಪನ್ನು ಇಟ್ಕೊಳ್ತೀರಾ. ನ್ಯೂ ಫೇತನ್ನು ಇಟ್ಕೊಂಡು ಲೈಫನ್ನು ಲೀಡ್ ಮಾಡೋಕ್ಕೆ ನೀವು ಸ್ಟ್ರಾಂಗ್ ಆಗ್ತೀರಾ. ಸ್ಟ್ರಾಂಗ್ ಆಗಿ ಅಂತಲೇ ಯೂನಿವರ್ಸು ಈ ವಿಡಿಯೋ ಮೂಲಕ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ನಾನು ಆಗಲೇ ಹೇಳಿದೆ, ನೀವು ಸೋಲ್ಮೇಟ್ ಎನರ್ಜಿ ಇದು ಅಂತ ಫೀಲ್ ಮಾಡ್ತೀರಾ, ಅಥವಾ ಟ್ವಿನ್ ಫ್ಲೇಮ್ ಜರ್ನಿ ಇದು ಅಂತ ಫೀಲ್ ಮಾಡ್ತೀರಾ ಅನ್ನೋ ನಾನು ಆಗಲೇ ಅಂದೆ ನೋ. ಓಕೆ, ನಿಮಗೆ ನಿಮ್ಮ ಇಂಟ್ಯೂಷನ್ನೇ ನೋ ಹೇಳ್ತಾ ಇದೆ. ಬಟ್ ನೀವು ನಿಮ್ಮ ಬುದ್ಧಿ ಮಾತು ಕೇಳಿ ಎಸ್ 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 ಅಂದ್ಕೊಳ್ತಾ ಇದ್ದೀರಾ ಅಂತ ಹೇಳಿದೆ. ಸೊ ಇಲ್ಲಿ ಕಾರ್ಮಿಕ್ ಸೋಲ್ಮೇಟ್ ಕಾರ್ಡೇ ಬಂದಿದೆ. ಓಕೆ, ಕಾರ್ಮಿಕ್ ಸೋಲ್ಮೇಟ್ ಕಾರ್ಡ್ ಬಂದಿದೆ. ಇಲ್ಲೇನಾಗಿದೆ ನೀವು ನೋಡಿ, ಇಲ್ಲಿ ಒಬ್ರಿಗೊಬ್ಬರು ಚೈನ್ ಹಾಕ್ಕೊಂಡಿದ್ದಾರೆ. ಕೈ ಏನು ಕಟ್ಟಿಲ್ಲ, ಕಾಲೇನು ಕಟ್ಟಿಲ್ಲ. ಓಕೆ, ಕೈ ಕಾಲು ಏನೂ ಕಟ್ಟಿಲ್ಲ ಇಲ್ಲಿ. ಓಕೆ, ಜಸ್ಟ್ ಏನಾಗ್ತಾ ಇದೆ, ಒಬ್ರಿಗೊಬ್ಬರು ಅವರಾಗೆ ಬಂಧನ ಮಾಡ್ಕೊಂಡಿದ್ದಾರೆ. ಸೊ ಇದರ ಅರ್ಥ ಏನು, ನಿಮ್ಮ ಇಬ್ಬರು ಒಬ್ರಿಗೊಬ್ರು ಫಿಸಿಕಲಿ ಅಟ್ರಾಕ್ಟೆಡ್ ಆಗಿದ್ದೀರಿ. ಓಕೆ, ಸೊ ಇಂಟಿಮೆಸಿ ಒಳಗಾಗ್ತಾ ಇದ್ದೀರಿ. ಓಕೆ, ಎಲ್ಲೋ ಒಂದು ಕಡೆ ನೀವು ಅಥವಾ ನಿಮ್ಮ ಪರ್ಸನ್ ಲಸ್ಟಿಂಗ್ ಎನರ್ಜಿಗೆ, ಓಕೆ, ಕಾಮ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೀರಿ. ಸೊ ಅದೇನಾದರೂ ಈಡೇರಿತು ಅಂದರೆ ಅಲ್ಲಿಗೆ ನಿಮ್ಮ ಎನರ್ಜಿ ಇಬ್ಬರದು ಒಬ್ರಿಗೊಬ್ರದ್ದು ಯಾವುದೇ ರೀತಿಯ ನಿಜವಾದ ಟ್ರೂ ಲವ್ ಅಂತೀವಲ್ಲ, ಆ ಟ್ರೂ ಲವ್ ಎನರ್ಜಿ ನಿಮ್ಮ ಮನಸ್ಸಲ್ಲಾಗಲಿ ಅವರ ಮನಸ್ಸಲ್ಲಾಗಲಿ ಅಥವಾ ಅವರಿಂದ ನಿಮಗಾಗಲಿ ಇರೋದಿಲ್ಲ. ಓಕೆ, ಟ್ರೂ ಲವ್ ಅನ್ನೋ ಭಾವ ಇಲ್ಲ. ಓಕೆ, ಸೊ ಆಮೇಲೆ ಏನಾಗುತ್ತೆ, ಕಿತ್ತಾಟ ಜಗಳಾಟಗಳಾಗಿ ಒಂದು ನೀವಾಗೆ ಬ್ರೇಕಪ್ ಮಾಡ್ಕೊಳ್ತೀರಿ. ಈ ಮದುವೆ ಆಯ್ತು ಅಂದರೆ ಡಿವೋರ್ಸ್ ಮಾಡ್ಕೊಳ್ತೀರಿ. ಓಕೆ, ಸೊ ನಿಮ್ಮನ್ನು ನೀವೇ ಡೆವಿಲ್ ಎನರ್ಜಿಗೆ ಅಂದ್ಕೊಂಡ್ಬಿಡ್ತೀರಿ. ಓಕೆ, ನೀವು ಅವ್ರನ್ನ ಬೈಕೊಳ್ಳೋಕೆ ಶುರು ಮಾಡ್ತೀರಿ, ನೀನು ದೆವ್ವ ಅಂತ, ಅಥವಾ ಅವ್ರು ನಿಮ್ಮನ್ನು ದೆವ್ವ ಅನ್ನೋಕ್ಕೆ ಶುರು ಮಾಡ್ತಾರೆ.
ಓಕೆ, ನೀನು ಸರಿ ಇಲ್ಲ, ನಿನ್ನನ್ನು ಕಟ್ಕೊಂಡು ನಾನು ಹಾಳಾದೆ ಅಂತ ಅವರು ಸೇಮ್ ಎನರ್ಜಿ ನೀವು ಹೇಳ್ತೀರಿ. ಓಕೆ, ಸೊ ಕಾರ್ಮಿಕ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನೊಂದು ಹೇಳ್ತೀನಿ ಕೇಳಿ. ಒಬ್ಬ ಮನುಷ್ಯಂಗೆ 100 ಓಕೆ 10ರಿಂದ 100 ಕಾರ್ಮಿಕ್ ಸೋಲ್ಮೇಟ್ಗಳು ಅವ್ರ ಲೈಫಲ್ಲಿ ಬಂದು ಹೋಗ್ಬೋದು. ಓಕೆ, ತುಂಬ ಜನರಿಗೆ ಕಡಿಮೆ ಎಕ್ಸ್ಪೀರಿಯೆನ್ಸ್, ಒಂದು 3, 4, 5 ಅಥವಾ 10 ಅಂತೂ ಮಿನಿಮಮ್ ಕಾರ್ಮಿಕ್ ಸೋಲ್ಮೇಟ್ ಜೊತೆ ಕನೆಕ್ಷನ್ ಆಗ್ತಾ ಇರುತ್ತೆ. ಆ ಕಾರ್ಮಿಕ್ ಕನೆಕ್ಷನ್ ಜೊತೆಗೆ ಲಸ್ಟಿಂಗ್ ಎನರ್ಜಿ ಅಥವಾ ಇಂಟಿಮೆಸಿ ಎನರ್ಜಿ ಅಂದರೆ ಫಿಸಿಕಲ್ ವೈಸು ಅಟ್ರಾಕ್ಟ್ ಆಗೋ ಒಂದು ಎನರ್ಜಿ ಕಾಣುತ್ತೆ. ಸೊ ಅವರೇ ನನ್ನ ಸೋಲ್ಮೇಟ್ ಅಂತ ಅಂದ್ಕೊಂಡು ತಪ್ಪು ಭಾವದಿಂದ ಆ್ಯಕ್ಷನನ್ನು ತಗೊಳ್ತೀರಿ. ಆಮೇಲೆ ರಾಂಗ್ ಪರ್ಸನನ್ನು ಆಯ್ಕೆ ಮಾಡಿಕೊಂಡು ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ತೀರಿ. ಓಕೆ, ಕೆಲವರೆಲ್ಲ ಏನು ಮಾಡ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ಸೂಸೈಡೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜೀವನದಲ್ಲಿ ಒಬ್ಬರೇ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದಿಲ್ಲ. ಯಾಕೆಂದರೆ ಸುಮಾರು ಜನ್ಮದ ಕರ್ಮ ಎನರ್ಜಿ ನೀವು ಹೊತ್ಕೊಂಡು ಬಂದಿರ್ತೀರಿ. ಅಲ್ಲಿ ಎಲ್ಲರ ಜೊತೆಗೂ ಒಂದಿಷ್ಟು ಕರ್ಮಗಳಿರುತ್ತೆ. ಕೆಲವ್ರ ಜೊತೆಗೆ ಒಳ್ಳೆ ಕರ್ಮ ಇದ್ದರೆ ಒಳ್ಳೆ ಬಾಂಡಿಂಗ್ ಇರುತ್ತೆ, ಕೆಲವ್ರ ಜೊತೆ ಕೆಟ್ಟ ಕರ್ಮ ಮಾಡ್ಕೊಂಡಿದ್ರೆ ಕೆಟ್ಟ ಬಾಂಡಿಂಗ್ ನಿಮ್ಮ ಜೊತೆಗಿರುತ್ತೆ. ಸೊ ಇಲ್ಲಿ ಮದುವೆ ಅಂತ ಬಂದಾಗ, ಲವ್ ರಿಲೇಷನ್ಶಿಪ್ ಅಂತ ಬಂದಾಗ ಕಾರ್ಮಿಕ್ ಪರ್ಸನ್ಸೇ ನಿಮಗೆ ಹೆಚ್ಚಿಗೆ ಅಟ್ರ್ಯಾಕ್ಟ್ ಆಗ್ತಾ ಇರ್ತಾರೆ. ಸೊ ಬಂದು ಹೋಗಿ ಆಗ್ತಾ ಇರುತ್ತೆ. ಓಕೆ, ನೀವು ಇನ್ನೊಬ್ಬರ ಪ್ರತಿ ಅಟ್ರ್ಯಾಕ್ಟ್ ಆಗ್ಬೋದು ಅಥವಾ ಇನ್ನೊಬ್ಬರು ನಿಮ್ಮ ಪ್ರತಿ ಅಟ್ರ್ಯಾಕ್ಟ್ ಆಗ್ಬೋದು. ಸೊ ಅದೇ ನಿಮ್ಮ ಸೋಲ್ಮೇಟ್ ಎನರ್ಜಿ ಅಂದ್ಕೊಂಡು ನೀವು ರಾಂಗ್ ಆ್ಯಕ್ಷನನ್ನು ತೊಗೊಂಡು ರಾಂಗ್ ಡೈರೆಕ್ಷನನ್ನು ತೊಗೊಂಡು ನೀವು ಫೇಲ್ ಆಗ್ತೀರಿ. ಏನಂತೀರಿ, ಲವ್ ಫೇಲ್ಯೂರ್ ಆಯಿತು. ಓಕೆ, ಆ ಪರ್ಸನ್ ಸರಿ ಇರಲಿಲ್ಲ, ನಾನು ಸರಿ ಇಲ್ಲ ಅಂತ ಹೇಳೋದ್ರಿಂದ ಆ ಪರ್ಸನ್ನೇ ನನಗೆ ರಾಂಗ್ ಪರ್ಸನ್ ಆಗಿದ್ದರು ಅಂತೇಳಿ ಆಮೇಲೆ ನಿಮಗೆ ಬುದ್ಧಿ ಬರುತ್ತೆ. ಸೊ ಅದಕ್ಕೆ ಈ ಭಾವಗಳ ಉದ್ವೇಗದಿಂದಾಗಿ ಓಕೆ, ಆ ಭಾವನೆಗಳ ಫ್ಲೋಯಿಂದಾಗಿ ನೀವು ರಭಸವಾಗಿ ಆ್ಯಕ್ಷನನ್ನು ತಗೊಳಕ್ಕೆ ಹೋಗಬೇಡಿ ಅಂತೇಳಿ ಗೈಡೆನ್ಸ್ ಬಂದಾಗಿದೆ. ಸೊ ವೀನಸ್ ರೆಮಿಡಿ ಮಾಡಿ. ಓಕೆ, ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ನಿಮಗೆ ಕ್ಲಾರಿಟಿ ಕೂಡ ಸಿಗತ್ತೆ. ಓಕೆ, ಸೊ ಇಲ್ಲಿ ಯಾರು ಮ್ಯಾರೇಜ್ ಆಗಿದ್ದೀರಿ ನಿಮಗೂ ಡೌಟ್ ಇರುತ್ತೆ, ಇದು ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನ್ ಅಂತ. ಸೊ ಇಲ್ಲಿ ಡೌಟೇ ಇಲ್ಲ. ಮಿನಿಮಮ್ ಅಂದರೂ ಒಂದು 80 to 85% ಅಷ್ಟು ನೀವು ಕಾರ್ಮಿಕ್ ಸೋಲ್ಮೇಟನ್ನೇ ಮದುವೆ ಆಗಿದ್ದೀರಿ. ಹಾಗಾಗಿ ತುಂಬಾ ಸ್ಟ್ರಗಲ್ ಫೇಸ್ ಮಾಡ್ತಾಯಿದ್ರಿ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫು ನಿಮ್ಮ ಒಂದು ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಒಂದು ಒಳ್ಳೇದು ಬಯಸಿದ್ರೆ ನೀವು ಕೆಟ್ಟದ್ದೇ ಬಯಸ್ತಾ ಇದ್ದೀರಾ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅವ್ರು ನಿಮ್ಮ ಮೇಲೆ ಸ್ಪೆಲ್ ಮಾಡೋದು ಅಥವಾ ನೀವು ಅವ್ರ ಮೇಲೆ ಸ್ಪೆಲ್ ಮಾಡೋದು. ಓಕೆ, ಕೆಟ್ಟ ಕರ್ಮಗಳನ್ನು ಮಾಡಿಕೊಂಡು ಬ್ಲಾಕೇಜಸ್ನ ಕ್ರಿಯೇಟ್ ಮಾಡೋದು, ಒಬ್ರಿಗೊಬ್ರನ್ನ ವಶೀಕರಣ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ತಾ ಇದ್ರೆ ಇದರಿಂದ ಮುಂದೆ ನಿಮಗೆ ಪ್ರಾಬ್ಲಮ್ಮು. ಈ ಮುಂದೆ ಅಂತಂದರೆ ಬರೀ ಈ ಜನ್ಮದ ಮುಂದೆ ಅಲ್ಲ, ಮುಂದಿನ ಜನ್ಮದ ಮುಂದೆಯಲ್ಲೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ವಶೀಕರಣಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರ ಜೊತೆಗೆ, ಸ್ಪೆಷಲಿ ಕಾರ್ಮಿಕ್ ಸೋಲ್ಮೇಟ್ ಜೊತೆಗಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಸೋಲ್ಮೇಟ್ಗಾಗಿದ್ರೂ ಅನ್ಬೋದು, ಯಾಕಂದರೆ ಅವ್ರು ನಿಮ್ಮ ಡೆಸ್ಟಿನಿ ಪಾರ್ಟ್ನರ್ ಅವರೇ ಆಗಬೇಕು ಅಂತ ಡಿವೈನ್ ಬರೆದಿದ್ರೆ ಅವ್ರ ಜೊತೆಗೆ ನಿಮ್ಮ ಕನೆಕ್ಷನ್ ಇಲ್ಲ ಅಂತಂದರೆ ಸೊ ಆ ಒಂದು ವ್ಯಕ್ತಿಯನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಕಾರ್ಮಿಕ್ ಸೋಲ್ಮೇಟ್ ಜೊತೆಗೆ ನೀವು ವಶೀಕರಣ ಮಾಡಿಕೊಂಡ್ರೆ ಅಂದರೆ ಕೆಟ್ರಿ ಅಂತ ಅರ್ಥ. ಓಕೆ, ಎಲ್ಲಿವರೆಗೆ ಅಂದರೆ ಆ ಒಂದು ಎನರ್ಜಿ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗೋವರೆಗಷ್ಟೇ. ಆಮೇಲೆ ಅವ್ರಿಗೂ ಬುದ್ಧಿ ಬರಬೇಕು. ಯಾಕಂದರೆ ಅವರು ಒಂದು ದೇವರನ್ನ ನಂಬ್ತಾರೆ, ಡಿವೈನನ್ನು ನಂಬ್ತಾರೆ, ಅವ್ರ ಜೊತೆಗೆ ಪೂಜೆ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾರೆ ಅಂತ ಬಂದಾಗ ಡಿವೈನ್ ಅವರಿಗೆ ಸರಿಯಾದ ಟೈಮಲ್ಲಿ ದಾರಿ ಅಂತೂ ತೋರಿಸ್ತಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆವಾಗ ನೀವೆಷ್ಟೇ ಮೆನಿಪ್ಯುಲೇಟ್ ಮಾಡ್ತೀನಿ ಅಂತಂದರೂ ಮೆನಿಪ್ಯುಲೇಟ್ ಆಗೋದಿಲ್ಲ. ಡಿವೈನ್ ಅವ್ರನ್ನ ತಡೆಗಟ್ತಾರೆ, ನಿಮ್ಮಿಂದ ದೂರ ಮಾಡ್ತಾರೆ, ಅಥವಾ ಅವರಿಂದ ನಿಮ್ಮನ್ನು ದೂರ ಮಾಡ್ತಾರೆ. ಸರಿನಾ? ಹಾಗಾಗಿ ಕಾರ್ಮಿಕ್ ಸೋಲ್ಮೇಟ್ ಎನರ್ಜಿನ ಸೋಲ್ಮೇಟ್ ಅಂದ್ಕೊಂಡು ತಪ್ಪು ಭಾವಕ್ಕೆ ಬರಬೇಡಿ. ಆಲ್ರೆಡಿ ಮದುವೆ ಆಗೋಗಿದೆ, ಮಕ್ಕಳಾಗೋಗಿದೆ, ಈಗ ಏನು ಮಾಡೋದು ಅಂತಂದರೆ ಹೋವೋಪೋನೋಪೋನೋ ಮೆಡಿಟೇಷನನ್ನು ಮಾಡಿ ಪ್ರತಿದಿನ 10 ನಿಮಿಷ ಅಥವಾ 11 ಬಾರಿನಾರು ಚಾಂಟ್ ಮಾಡಬೇಕು. ಏನು ಹೋವೋಪೋನೋಪೋನೋ? ಸೊ ನಮ್ಮಿಂದ ನಮ್ಮ ಪರ್ಸನ್ಗೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹರ್ಟ್ ಆಗಿದ್ದರೆ ಅವ್ರಿಗೋಸ್ಕರ ಕ್ಷಮಾ ಪ್ರಾರ್ಥನೆಯನ್ನು ಕೇಳೋವಂಥದ್ದು. ಓಕೆ, ಹಾಗೆ ಅವರನ್ನು ಕ್ಷಮಿಸೋ ಅಂಥದ್ದು. ಜೊತೆಗೆ ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಮತ್ತು ನಾವು ಹೇಗಿದೆಯೋ ಹಾಗೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋದು. ಯಾಕಂದರೆ ಈ ಕಾರ್ಮಿಕ್ ಸೋಲ್ಮೇಟ್ ಆಗಿದ್ದರೂ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರಲ್ವ, ಆ ಸಪೋರ್ಟ್ ಎನರ್ಜಿಗೆ ಥ್ಯಾಂಕ್ ಯು ಹೇಳಬೇಕು. ಜೊತೆಗೆ ಅವರು ಒಂದಲ್ಲ ಒಂದು ಕ್ಷಣದಲ್ಲಿ ನಮ್ಮನ್ನು ಪ್ರೀತಿ ಮಾಡಿರ್ತಾರೆ. ಸೊ ನಾವು ಅವರನ್ನು ವಾಪಸ್ಸು ಪ್ರೀತಿ ಮಾಡಬೇಕು. ಸೊ ಈ ಕಾರಣದಿಂದ ನಾವೇನು ಹೇಳಬೇಕು, 11 ಬಾರಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ನೀವು ಆ ಪರ್ಸನ್ಗೆ ಹೇಳಿಬಿಡಿ. ಓಕೆ, ಇನ್ನು ಯಾರು ಇಲ್ಲಿ ಇನ್ನೂ ಮದುವೆ ಆಗಿಲ್ಲ ಅಂತೀರಿ, ನೀವು ಇದನ್ನು ಹೇಳಿಬಿಟ್ಟು ನೀವು ಆ ಬಾಂಡಿಂಗನ್ನು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ
ತುಂಬಾ ನೋವಾಗೋಕ್ಕೆ ಚಾನ್ಸಸ್ ಇದೆ. ಓಕೆ, ಯಾಕಂದರೆ ಇದು ಡಿವೈನ್ ಜಡ್ಜ್ಮೆಂಟ್. ಓಕೆ, ಡಿವೈನ್ ಜಡ್ಜ್ಮೆಂಟ್. ನೀವು ಇವಾಗಲೇ ಇದನ್ನು ಅರ್ಥ ಮಾಡಿಕೊಂಡು ಈಗಲೇ ಆ ಒಂದು ರಿಲೇಷನ್ಶಿಪ್ಪನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಓಕೆ, ನೀವು ನಿಮ್ಮನ್ನು ಹೊಸದಾಗಿ ಮತ್ತೆ ನಿಮ್ಮ ಜೀವನವನ್ನು ಶುರು ಮಾಡ್ಬೋದು. ಓಕೆ, ಇಲ್ದಿದ್ರೆ ಏನಾಗುತ್ತೆ, ನೀವು ಡಿವೈನ್ ವಿರುದ್ಧ ಹೋಗಿ, ದೇವ್ರ ವಿರುದ್ಧ ಹೋಗಿ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೊಳ್ತೀರಿ. ಹಾಗಂತ ಡಿವೈನೇ ನಿಮ್ಮನ್ನು ಬಿಡಲ್ಲ. ಓಕೆ, ಡಿವೈನು ಎಲ್ರಿಗೂ ಪಾಠ ಕಲಿಸ್ತಾರೆ. ನೀವು ಮಾಡಿರ್ತಕ್ಕಂಥ ಕರ್ಮದ ಫಲ ನಿಮಗೆ ಕೊಟ್ಟೇ ಕೊಡ್ತಾರೆ. ಓಕೆ, ಅದು ನಿಮ್ಮ ಸೋಲ್ಮೇಟ್ ಅಲ್ಲ ಅಂತ ಡಿವೈನ್ ನಿಮಗೆ ಹೇಳ್ತಾಯಿದ್ರು. ಇಲ್ಲ, ಇವರೇ ನನ್ನ ಸೋಲ್ಮೇಟ್ ಅಂತ ನೀವಲ್ಲೋದ್ರೆ ಆ ಸೋಲ್ಮೇಟು ನಿಮಗೆ ನಿಮ್ಮ ಹೃದಯನ ಚೂರು ಮಾಡಾಕ್ತಾರೆ. ಸೊ ನೀನು ಅನುಭವಿಸು. ಮತ್ತು ನೀನಾಗೆ ಹೋಗಿದ್ದೆ, ನಾನು ಹೇಳಿದೆ ನೀನು ಕೇಳಿಲ್ಲ, ನೀನಾಗೆ ಹೋಗಿದ್ದೆ ಸೋಲ್ಮೇಟ್ ಅಂದ್ಕೊಂಡು. ಸೊ ಇವಾಗ ನೀನು ಅನುಭವಿಸು ಅಂತ ಡಿವೈನ್ ಹೇಳ್ತಾರೆ. ನಿಮ್ಮ ಕರ್ಮದಿಂದ ನೀವಾಗೆ ಆ ಕರ್ಮದ ಫಲವನ್ನು ರಿಸೀವ್ ಮಾಡ್ಕೊಳ್ತೀರ ಅಷ್ಟೇ. ನೀವು ಹೇಗೆ ಕರ್ಮ ಮಾಡ್ತೀರೋ ಹಾಗೆ ನಿಮ್ಮ ಕರ್ಮ ಇರುತ್ತೆ. ಓಕೆ, ನೀವು ಸರಿಯಾದ ಕರ್ಮ ಮತ್ತು ಒಳ್ಳೆಯ ಕರ್ಮ, ಓಕೆ, ರೈಟ್ ಡೈರೆಕ್ಷನ್, ರೈಟ್ ವೇಯಲ್ಲಿ ಹೋಗಿದ್ದೇ ಆಗಿದ್ದರೆ ಅಲ್ಲಿ ನೀವು ಸರಿಯಾಗಿಯೇ ಆ್ಯಕ್ಷನ್ ತೊಗೊಂಡಿದ್ರೆ ನಿಮಗೆ ಫಲ ಹಾಗೇ ಸಿಗತ್ತೆ. ಓಕೆ, ನೀವು ರಾಂಗ್ ಪರ್ಸನನ್ನು ಆಯ್ಕೆ ಮಾಡಿಕೊಂಡ್ರೆ ರಾಂಗ್ ಪರ್ಸನ್ನೇ ಆಯ್ಕೆ ಮಾಡ್ಕೊಳ್ತೀರಿ. ಹಾಗೆಯೇ ಇಲ್ಲಾದರೂ ಸಿಂಗಲ್ಸ್ ಇದ್ದರೆ ಓಕೆ, ದಯಮಾಡಿ ನಿಮ್ಮ ಭಾವವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಈ ರೀತಿಯ ಎನರ್ಜೀಸ್ಗೆ ಬರೋಕ್ಕೆ ಹೋಗಬೇಡಿ. ಓಕೆ, ಸೊ ಆದಷ್ಟು ನಿಮ್ಮನ್ನು ನೀವು ಮೆಡಿಟೇಷನ್ ಮಾಡೋದ್ರ ಮೂಲಕ, ಓಕೆ, ಸ್ಪಿರಿಚುವಲ್ ಜರ್ನಿಯನ್ನು ಶುರು ಮಾಡೋದ್ರ ಮೂಲಕ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಗೈಸ್, ಡಿವೈನು ನಿಮಗೆ ಒಳ್ಳೆ ರೀತಿಯಲ್ಲಿ ನಮ್ಮ ವಿಡಿಯೋ ಮೂಲಕ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅದನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಓಕೆ, ಯಾಕಂದರೆ ಕರ್ಮ ಅನ್ನೋದೊಂದಿದೆ. ಓಕೆ, ಸೊ ನಮ್ಮ ನಡುವೆ ಯಾವುದೇ ರೀತಿಯ ಕಾರ್ಮಿಕ್ ಬಾಂಡ್ ಇರಬಾರ್ದು ಅಂತಂದರೆ ಮತ್ತು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಯಲ್ಲಿ ಇರಬೇಕು. ಪ್ರಕೃತಿ ಖುದ್ದು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜೀಸಲ್ಲಿದೆ. ಓಕೆ, ಬ್ರಹ್ಮಾಂಡ ಖುದ್ದು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜೀಸಲ್ಲಿದ್ದವಾಗ ಸೊ ನೀವು ಕೂಡ ಪರ್ಸ್ನಲ್ ರೀಡಿಂಗನ್ನು ತಗೊಂಡ್ರೆ ನಿಮ್ಮ ಒಂದು ಕರ್ಮ ಕಳೆಯುತ್ತೆ. ಅದ್ರ ಮೂಲಕ ಒಂದು ಗೈಡೆನ್ಸ್ ನಿಮಗೆ ಪ್ರಾವೈಡ್ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಆ್ಯಕ್ಷನನ್ನು ತೊಗೊಂಡ್ರೆ ಒಳ್ಳೆಯದು. ನೋಡಿ, ನಮ್ಮ ಜೀವನದಲ್ಲಿ ಗುರುಗಳು ಇರೋದು ತುಂಬ ಇಂಪಾರ್ಟೆಂಟ್. ನಮಗೆ ಗೈಡ್ ಇರೋದು ತುಂಬ ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ಮೆಂಟರ್ ಇರಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಕೇವಲ ಸ್ಕೂಲು ಕಾಲೇಜಲ್ಲಿ ಮಾತ್ರ ಟೀಚರ್ ಅಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಲೈಫಲ್ಲಿ ಒಬ್ಬ ಗುರು ಇರಬೇಕು, ಮೆಂಟರ್ ಇರಬೇಕು. ಅವರ ಒಂದು ಡೈರೆಕ್ಷನ್ ಮೂಲಕ, ಅವರ ಒಂದು ಗೈಡೆನ್ಸ್ ಮೂಲಕ ನಾವು ಮುಂದೆ ಸಾಗಿದ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ. ಓಕೆ, ಸೊ ಅದನ್ನು ನೀವು ಮನದಟ್ಟು ಮಾಡಿಕೊಂಡು ನೀವು ನಿಮ್ಮ ಜೀವನದ ಆ್ಯಕ್ಷನ್ಸನ್ನು ತಗೊಳ್ಳಿ. ಓಕೆ, ರೈಟ್ ಆ್ಯಕ್ಷನ್ಸನ್ನು ತಗೊಳ್ಳಿ. ಯಾಕೆ ಸುಮ್ಮನೆ ಸಫರ್ ಪಡ್ತೀರಿ, ವಯಸ್ಸಾಗ್ತಾ ಇದೆ ಅಂತ ಹೇಳಿ ಕಾಮಭಾವ ಜಾಸ್ತಿ ಉದ್ರೇಕಕ್ಕೆ ಒಳಗಾಗ್ತಿದ್ದೀರಿ ಅಂತ ಹೇಳಿಬಿಟ್ಟು ನೆಗೆಟಿವ್ ಪರ್ಸನ್ ಜೊತೆಗೆ ನೆಗೆಟಿವ್ ಟೈಮಲ್ಲಿ ಆ್ಯಕ್ಷನನ್ನು ತಗೊಂಡು ಕಂಪ್ಲೀಟ್ ನಿಮ್ಮ ಎಂಟೈರ್ ಲೈಫನ್ನು ನೆಗೆಟಿವ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ಅದಕ್ಕೋಸ್ಕರನೇ ಇವತ್ತಿನ ಈ ರೀಡಿಂಗ್ ಇದೆ. ಸೊ ಬನ್ನಿ, ಈಗ ನೆಕ್ಸ್ಟು ನಾವು ಏಂಜಲ್ ಗೈಡೆನ್ಸ್ ಏನಿದೆ ಅಂತಲೂ ನೋಡೋಣ. ಓಕೆ, ನಿಮಗೇನು ಗೈಡೆನ್ಸ್ ಬರ್ತಿದೆ ಅಂತ ನೋಡೋಣ. ಓಕೆ, ಕೇವಲ ಫಿಸಿಕಲ್ ಅಟ್ರಾಕ್ಷನ್ಗೋಸ್ಕರ, ಕೇವಲ ಫಿಸಿಕಲ್ ನೀಡ್ಗೋಸ್ಕರ ಮದುವೆ ಆಗಿ ಲೈಫ್ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಯಾರಾದರೂ ಫೋರ್ಸ್ ಮಾಡ್ತಾರೆ ಅಂದರೆ ಫೋರ್ಸಿಗೂ ಒಳಗಾಗಬೇಡಿ. ತಂದೆ ತಾಯಿಗಳಾಗಲಿ, ನೆಂಟರಿಷ್ಟರೇ ಆಗಲಿ, ಅಥವಾ ನಿಮಗಿಂತ ದೊಡ್ಡವರೇ ಆಗಲಿ, ಅವ್ರು ಯಾರೇ ಫೋರ್ಸ್ ಮಾಡಿದ್ರು ಫೋರ್ಸ್ಫುಲಿ ಮದುವೆ ಆಗೋಕ್ಕೆ ಹೋಗಬೇಡಿ. ಲೈಫ್ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ, ಜೀವ ಕಳ್ಕೊಳಕ್ಕೆ ಹೋಗಬೇಡಿ. ಓಕೆ, ತಂದೆ ತಾಯಿಗಳು ಅಷ್ಟೇ. ಇಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ನಿಮ್ಮ ಮಕ್ಕಳಿಗೆ ಫೋರ್ಸ್ಫುಲಿ ಮದುವೆ ಮಾಡ್ಸೋಕ್ಕೆ ಹೋಗಬೇಡಿ. ಓಕೆ, ಅವ್ರಿಗೆ ಜೀವ್ಸಕ್ಕೆ ಬಿಡಿ. ನೀವಂತೂ ತಪ್ಪು ಮಾಡಿದ್ದಾಯಿತು, ಮಕ್ಕಳಿಗೂ ಅದೇ ಡೈರೆಕ್ಷನಲ್ಲಿ ಕರ್ಕೊಂಡೋಗಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಓಕೆ, ನಾನು ತಿಳಿದವನು, ನಮಗೆ ತುಂಬ ಜೀವನದ ಅನುಭವ ಇದೆ ಅಂತ ಹೇಳಿಬಿಟ್ಟು ಇನ್ಯಾರ್ದು ಜೀವನದ ಅನುಭವನ ಹಂಚ್ಕೊಂಡ್ಬಿಟ್ಟು ಅವ್ರು ಹಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ನೀವು ಹಿಂಗೆ ಇರಿ. ಓಕೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜ ಅಜ್ಜಿ ಮದುವೆ ಆಗಿಲ್ವಾ, ನಮ್ಮ ಅಪ್ಪ ಅಮ್ಮ ಮದುವೆ ಆಗಿಲ್ವಾ, ನಾವು ಮದುವೆ ಆಗಿಲ್ಲ, ನೀವು ಮದುವೆ ಆಗಿ ಹೀಗೆಲ್ಲ ಫೋರ್ಸ್ ಮಾಡಿ ಅವ್ರ ಲೈಫನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ನೀವು ಆಲ್ರೆಡಿ ಕಾರ್ಮಿಕ್ ಪರ್ಸನ್ ಜೊತೆಗೆ ಮದುವೆ ಹಾಕೊಂಡಿದ್ದೀರಿ, ನಿಮ್ಮ ಮಕ್ಕಳು ಅಲ್ಲೇ ದಬ್ಬಿಟ್ಟು ಹಾಳು ಬಾವಿಗೆ ದಬ್ಬಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಜೀವನದ ಅನುಭವ ಎಷ್ಟು ಮುಖ್ಯನೋ ಸೋಲ್ದು ಅನುಭವ ಅಷ್ಟೇ ಮುಖ್ಯ. ಓಕೆ, ಯಾಕಂದರೆ ಸೋಲ್ಗೆ ಹೆಚ್ಚು ವಯಸ್ಸಾಗಿರುತ್ತೆ, ಸೋಲ್ಗೆ ಹೆಚ್ಚು ಅನುಭವ ಇರುತ್ತೆ, ಸೋಲ್ಗೆ ಹೆಚ್ಚು ಅನುಭವದ ನೆನಪಿರುತ್ತೆ. ಅದನ್ನೇ ಇಂಟ್ಯೂಷನ್ ಮೂಲಕ ಹೊರಗಡೆ ಬರುತ್ತೆ. ಓಕೆ, ಇಂಟ್ಯೂಷನ್ ಯಾಕೆ ಸ್ಟ್ರಾಂಗ್ ಇರುತ್ತೆ ಅಥವಾ ಇಂಟ್ಯೂಷನನ್ನು ಯಾಕೆ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದರೆ ಸೋಲ್ಗೆ ಸಿಕ್ಕಾಪಟ್ಟೆ ಅನುಭವ ಇರುತ್ತೆ. ಸೋಲು ಪ್ರತಿ ಟೈಮಲ್ಲೂ ಜನ್ಮ ತಾಳಿ ಜೀವನದ ಅನುಭವವನ್ನು ಹೊಂದಿರುತ್ತೆ ಮತ್ತು ಅದು ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾಗಿ
ನಿಮಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿದ್ದರು ಅವರ ಒಂದು ಫೀಲಿಂಗ್ಸ್ ಅಥವಾ ಥಾಟ್ಸು ಅಥವಾ ಅವ್ರಿಗೇನು ಗಟ್ ಫೀಲ್ ಬರುತ್ತೆ ಅಥವಾ ಅವರ ಇಂಟ್ಯೂಷನ್ ಏನು ಹೇಳುತ್ತೋ ಅದಕ್ಕೆ ವ್ಯಾಲ್ಯೂ ಕೊಡಿ. ಓಕೆ, ಯಾರಿಗಾದರೂ ಏಂಜಲ್ಸ್ ಕಾರ್ಡ್ಸ್ ಬಗ್ಗೆ ಎಸ್ ಆರ್ ನೋ ಬರುತ್ತೆ ಅಂತೇಳಿ ಯಾರಿಗಾದ್ರು ಇಲ್ಲಿ ಗೊತ್ತಿತ್ತಾ? ಸೊ ಎಸ್ ಅಥವಾ ನೋ ಕ್ವಶನ್ನಿಗೆ ಆನ್ಸರ್ ಕೊಡಿ ಅಂತ ಅಂದಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಆನ್ಸರ್ ಈಸ್ ಎಸ್ ಬಂದಿದೆ, ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನೀವು. ಇನ್ ಆ್ಯಂಡ್ ಯಾಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ನಿಮ್ಮದು ಸೆಲ್ಫ್ ವರ್ಕ್ ಮಾಡಬೇಕು. ಓಕೆ, ಸೆಲ್ಫ್ ಹೀಲಿಂಗ್ ಅಗತ್ಯ ಇದೆ ಅಂತೇಳಿ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆನ್ಸರ್ ಈಸ್ ಎಸ್. ನೀವೇನಾದರೂ ಪ್ರಶ್ನೆ ಕೇಳಿದರೆ ಆನ್ಸರ್ ಈಸು ಏಂಜಲ್ ಕಡೆಯಿಂದ ಅಂತೂ ಎಸ್ ಬಂದಿದೆ. ಓಕೆ, ಬಟ್ ಇಲ್ಲಿ ಅವ್ರದ್ದು ಸ್ಟ್ರಾಂಗ್ ಎನರ್ಜಿ ಏನಂತಂದರೆ ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಆಗಬೇಕು. ಓಕೆ, ಸೊ ಇದು ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಹಾಗೆಯೇ ಟೈಮ್ ಕೂಡ ಡಿವೈನ್ ಹೇಳಿದ್ದಾರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ. ಸೊ ಫ್ಯೂ ವೀಕ್ಸ್ವರೆಗೂ ನೀವು ವೆಯ್ಟ್ ಮಾಡೋದು ಒಳ್ಳೆಯದು, ತಾಳ್ಮೆಯಿಂದ ಇರೋದು ಒಳ್ಳೆಯದು. ಓಕೆ, ಈಗಲೇ ಸಡನ್ ಆ್ಯಕ್ಷನ್ ತಗೊಳ್ಬೇಡಿ, ಯಾಕಂದರೆ ಕನ್ಸಿಡರ್ ಅಂತೇಳಿ ಬಂದಿದೆ. ಸಡನ್ನಾಗಿ ಈಗಲೇ ಆ್ಯಕ್ಷನನ್ನು ತಗೊಳಕ್ಕೆ ಹೋಗಬೇಡಿ. ಓಕೆ, ಒಂದು ಫ್ಯೂ ವೀಕ್ಸ್ ವೆಯ್ಟ್ ಮಾಡಿ ಅಂತ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲೂ ಕೂಡ ಬ್ಯಾಲೆನ್ಸ್ ಕಾರ್ಡ್ ಬಂದಾಗಿದೆ. ಸೊ ನಿಮ್ಮನ್ನು ನೀವು ಮೈಂಡ್ ಬಾಡಿ ಸೋಲ್ ವೈಸು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಹೈಯರ್ ಸೆಲ್ಫ್ ಜೊತೆಗೆ ಅಲೈನ್ ಆಗಿ, ನೀವು ನಿಮ್ಮ ಏಂಜಲ್ಸ್ ಜೊತೆಗೆ ಅಲೈನ್ ಆಗಿ ಓಕೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ಹಾಗೆಯೇ ಕಾಂಪ್ರಮೈಸ್ ಎನರ್ಜಿ ಬಂದಿದೆ. ಓಕೆ, ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಅನವಶ್ಯಕ ಇದ್ದಾಗ ಅಥವಾ ಅಗತ್ಯ ಇಲ್ಲದೆ ಇರೋವಾಗ ಅಲ್ಲಿ ಕಾಂಪ್ರಮೈಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಕಾಂಪ್ರಮೈಸ್ ಆಗೋದಕ್ಕೂ ಒಂದು ಲಿಮಿಟ್ ಇದೆ. ಸೊ ಕಾಂಪ್ರಮೈಸ್ ಆಗೋದಿದ್ದರೆ ಅದನ್ನು ಬ್ಯಾಲೆನ್ಸಲ್ಲೇ ಮಾಡ್ಕೋಬೇಕು. ಓಕೆ, ಹೇಗೆ ಅಂತಂದರೆ ನಿಜವಾಗ್ಲೂ ಅಗತ್ಯ ಇದೆ. ಸಮ್ಟೈಮ್ಸ್ ಏನಾಗುತ್ತೆ, ಗಂಡ ಹೆಂಡ್ತಿದ್ದು ಡಿವೋರ್ಸ್ ಆಗಬೇಕಂತ ಇರುತ್ತೆ, ಬಟ್ ಮಕ್ಕಳಿರ್ತಾರೆ, ಏನು ಮಾಡೋಣ? ಮಕ್ಕಳಿಗೋಸ್ಕರ ಕಾಂಪ್ರಮೈಸ್ ಆಗೋದಾ ಅಥವಾ ಡಿವೋರ್ಸ್ ತೊಗೊಂಡು ಮಕ್ಕಳನ್ನ ಒಬ್ರಿಗೊಬ್ರು ನೋಡ್ಕೊಳ್ತೀವಿ ಅಂತ ಹೇಳಿ ಮಾಡ್ಕೊಳ್ಳೋದಾ? ಸೊ ಈ ಥರದ್ದೆಲ್ಲ ಎನರ್ಜೀಸ್ ಇರುತ್ತೆ. ಸೊ ನಿಮಗೆ ಇಂಟ್ಯೂಷನ್ ಹೇಗಿರುತ್ತೆ ಹಾಗೆ ನೀವು ಆ್ಯಕ್ಷನನ್ನು ತೊಗೋಬೇಕು. ಕಾಂಪ್ರಮೈಸ್ ಎಲ್ಲ ಆಗಬೇಕೋ ಅಲ್ಲಾಗಿ, ಕಾಂಪ್ರಮೈಸ್ ಎಲ್ಲ ಆಗೋ ಅವಶ್ಯಕತೆ ಇಲ್ವೋ ಅಲ್ಲೇ ಆಗೋ ಅವಶ್ಯಕತೆ ಇಲ್ಲ. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ನೀವು ನಿಮ್ಮ ಲೈಫನ್ನು, ನಿಮ್ಮ ಲೈಫ್ ಜರ್ನಿಯನ್ನು, ನಿಮ್ಮ ಸೋಲ್ ಜರ್ನಿಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಓಕೆ, ಆರ್ಕೇಂಜಲ್ ಹ್ಯಾನಿಯಲ್ ಜೊತೆಗೆ, ಆರ್ಕೇಂಜಲ್ ಗ್ಯಾಬ್ರಿಯಲ್ ಜೊತೆಗೆ, ಆರ್ಕೇಂಜಲ್ ಜೆರಮೆಲ್ ಜೊತೆಗೆ ನೀವು ಅಲೈನ್ ಆಗಿ. ಓಕೆ, ಅವು ಈ ಮೂರಲ್ಲಿ ಯಾವುದಾದ್ರು ಒಂದು ಆರ್ಕೇಂಜಲನ್ನು ಮೆಡಿಟೇಷನ್ ಮಾಡಿ ಅಲೈನ್ ಮಾಡಿಕೊಂಡು ನೀವು ಅವರ ಗೈಡೆನ್ಸನ್ನು, ಅವರ ಮಾರ್ಗದರ್ಶನದ ಮೂಲಕ ಮುಂದೆ ಸಾಗಿ. ಓಕೆ, ಸೊ ಕನ್ಸಿಡರ್ ಅಂತ ಇದೆ. ಸೊ ಇನ್ನೊಮ್ಮೆ ಕೂಲಂಕುಷವಾಗಿ ಆರಾಮಾಗಿ ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿಕೊಂಡು 10 ಅಲ್ಲ 100 ಅಲ್ಲ 1000 ಬಾರಿ ಆದರೂ ಪರವಾಗಿಲ್ಲ, ಸರಿಯಾಗಿ ಯೋಚನೆ ಮಾಡಬೇಕು. ಸರಿಯಾಗಿ ಯೋಚನೆ ಮಾಡೋದಂದರೆ ಏನು ಅಂದರೆ ದೂರಾಲೋಚನೆ. ಇವಾಗಿನ 1 ವರ್ಷದ ಯೋಚನೆ ಅಲ್ಲ, ಇವಾಗಿನ ನಿಮ್ಮ ಒಂದು ಏಜ್ವರೆಗೂ, ಅಂತ್ಯದವರೆಗೂ ಹೇಗಿರ್ಬೋದು, ಹೇಗಾಗ್ಬೋದು. ಯಾಕಂದರೆ ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಓಕೆ, ಸೋಷಿಯಲ್ ಹೇಗಿದೆ ಈಗ. ನಾವು ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳೋದಾದರೆ, ನೀವು ತುಂಬಾ ಬಡವರಿದ್ದೀರಿ ಅಂತಂದರೆ ಮದುವೆ ಆಗೋಕ್ಕೆ ಹೋಗಬೇಡಿ. ಅರ್ನ್ ಮಾಡಿ, ಮನಿ ಅರ್ನ್ ಮಾಡಿ, ನಿಮ್ಮ ಲೈಫನ್ನು ಲೀಡ್ ಮಾಡಿ. ನಿಮ್ಮ ತಂದೆ ತಾಯಿಗಳು ಒಂದು ಟೈಮಲ್ಲಿ ಬಡತನದಲ್ಲೂ ಜೀವನ ಮಾಡಿದ್ರು. ಆವಾಗ 5 ಪೈಸೆಗೆ ಇಷ್ಟೊಂದು ಸಿಕ್ತಿತ್ತು. ಓಕೆ, ಬಟ್ ಇವಾಗ ನೀವು ಇಷ್ಟೊಂದು ದುಡ್ಡು ಕೊಟ್ಟರೆ ನಿಮಗೆ ಇಷ್ಟು ಸಿಗತ್ತೆ. ಸೊ ಇನ್ನು ಫ್ಯೂಚರಲ್ಲಿ ಹೇಗಿರ್ಬೋದು, ಓಕೆ, ಎಕನಾಮಿಕಿ ಹೇಗಿರ್ಬೋದು ನೆಕ್ಸ್ಟು. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ? ಓಕೆ, ಮಕ್ಕಳು ಹುಟ್ಟಿದ್ರೆ ಮಕ್ಕಳಿಗೆ ಎಜುಕೇಷನು, ಅದು ಇದು, ಹೆಲ್ತ್, ಅದು ಇದು ಎಲ್ಲ ಅದು ಹೇಗಿರ್ಬೋದು, ಅದನ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆಯಾ? ಇದನ್ನೆಲ್ಲ ಯೋಚನೆ ಮಾಡಬೇಕು. ಸುಮ್ಮನೆ ಪ್ರೀತಿ ಆಯಿತು, ಮದುವೆ ಮಾಡ್ಕೊಂಡ್ವಿ, ಆಯಿತು ಮಗುನೂ ಹುಡ್ತು, ಸೊ ಅಲ್ಲಿಗೆ ಜೀವನ ಒಂದು 50 ಎನರ್ಜಿಗೆ ಎಂಡ್ ಎನರ್ಜಿ ಬರ್ತದೆ. ಆಮೇಲೆ ಆ ಮಕ್ಕಳನ್ನ ನೋಡ್ಕೊಳ್ತಾ ಹೋಗೋದು.
ಓಕೆ, ಮಕ್ಕಳ ಸಲುವಾಗಿ ನೀವಿಬ್ಬರು ಜಗಳ ಮಾಡೋದು ಅಥವಾ ಇನ್ಯಾರೋ ಏನೋ ತಂದಿಟ್ಬಿಟ್ಟು ನೀವು ಏನೋ ಸ್ವಲ್ಪ ಚೆನ್ನಾಗಿದ್ದೀರಾ ಅಂತ ಗೊತ್ತಾದರೆ ಅಕ್ಕಪಕ್ಕದವರು ಅಥವಾ ಫ್ಯಾಮಿಲಿಯಲ್ಲಿ ಇರೋವಂತಹ ಹೊಟ್ಟೆ ಊರಿ ರಿಲೇಟಿವ್ಸು ನಿಮ್ಮ ಮಗಳ ಮಧ್ಯೆ ತಂದಿಡೋಕ್ಕೆ ಸರಿ ಹೋಗತ್ತೆ. ಅಲ್ಲಿಗೆ ಆಮೇಲೆ ಮತ್ತೆ ಡಿವೋರ್ಸ್ ಎನರ್ಜಿ ಅಥವಾ ಗಂಡ ಹೆಂಡತಿ ಬೇರೆ ಬೇರೆ ಆಗಿ ಇರೋದು, ಈ ಥರದೊಂದು ಎನರ್ಜಿಸಿಗೆ ಬಂದುಬಿಡ್ತೀರ. ಹಂಗೆ ಬರಬಾರ್ದು ಅಂತಂದರೆ ಇವಾಗಲೇ ಸ್ವಲ್ಪ ಸ್ಪಿರಿಚುವಲ್ ಜರ್ನಿಗೆ ಹೋಗಿ. ನೀವು ಯಾರಾದರೂ ಇಲ್ಲಿ ಚಿಕ್ಕ ಏಜ್ನವ್ರು ಇದ್ದೀರಿ, ಮದುವೆ ಆಗಿಲ್ಲ ಅನ್ನೋರಿದ್ದರೆ ಮೊದಲನೇದಾಗಿ ಏಂಜಲ್ಸ್ ಜೊತೆಗೆ ಅಲೈನ್ ಆಗಿ. ಓಕೆ, ರೇಖಿ ಕಲೀರಿ. ತುಂಬ ಒಳ್ಳೆ ಗೈಡೆನ್ಸು, ತುಂಬ ಒಳ್ಳೆ ಶಕ್ತಿ, ತುಂಬ ಒಳ್ಳೆ ಪವರ್ ಸಿಗುತ್ತೆ ರೇಖಿಯಿಂದ. ಓಕೆ, ನನ್ನ ಜರ್ನಿ ಶುರು ಆಗಿದ್ದು ರೇಖಿಯಿಂದನೇ. ಓಕೆ, ನನ್ನ ಜರ್ನಿ ಶುರು ಆಗಿದ್ದು ರೇಖಿಯಿಂದ. ರೇಖಿ ನಂತರ ಒಂದೊಂದೇ ವಿದ್ಯೆಗಳನ್ನು ನಾನು ಕಲಿತಾ ಬಂದೆ. ಓಕೆ, ಹಾಗೂ ಇನ್ನೂ ಹೆಚ್ಚಿಂದ ಕಲಿತಾ ಇದ್ದೀನಿ. ಅದು ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಡಿವೈನು ನಿಮ್ಮನ್ನು ಭೂಮಿಗೆ ಕಳಿಸಿದ್ದು ಮದುವೆ ಮಕ್ಕಳು ಮಾಡ್ಕೊಂಡು ಚೆನ್ನಾಗಿರ್ರಿ ಅಂತ ಅಲ್ಲ. ಈ ಭೂಮಿ ಮೇಲೆ ಯಾರೂ ಚೆನ್ನಾಗಿಲ್ಲ. ಶ್ರೀಮಂತರು ಕೂಡ ನೆಮ್ಮದಿಯಾಗಿಲ್ಲ ರಿಲೇಷನ್ಶಿಪ್ಪಲ್ಲಿ, ಬಡವರು ಕೂಡ ನೆಮ್ಮದಿಯಾಗಿಲ್ಲ ರಿಲೇಷನ್ಶಿಪ್ಪಲ್ಲಿ. ಇದು ಮಂದಟ್ಟು ಮಾಡ್ಕೊಳ್ಳಿ. ಬೇರೆಯವ್ರನ್ನ ನೋಡಿ ಕಲೀರಿ. ಓಕೆ, ರಿಲೇಷನ್ಶಿಪ್ಪಲ್ಲಿ ಈ ಥರ ಒಂದು ಎನರ್ಜಿ ಇದೆ ಅಂದಮೇಲೆ ಮತ್ತೆ ನನ್ನ ಲೈಫಲ್ಲಿ ಇದೇ ಥರ ಆದರೆ ಸುಮ್ಮನೆ ಸ್ಪಾಯ್ಲ್ ಆಗುತ್ತೆ ಅನ್ನೋದು ಮನದಟ್ಟು ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಲ್ಲಿ ತುಂಬ ವಿವೇಚನೆಯನ್ನು ಯೂಸ್ ಮಾಡ್ಕೋಬೇಕು. ಬುದ್ಧಿಯನ್ನು, ವಿವೇಕವನ್ನು ಜಾಗೃತಗೊಳಿಸ್ಕೋಬೇಕು. ಎನ್ಲೈಟ್ಮೆಂಟ್ ಎನರ್ಜಿಗೆ ಬರಬೇಕು. ಓಕೆ, ಫ್ಯಾಮಿಲಿ ಲೀಡ್ ಮಾಡೋದು ಕೂಡ ಒಂದು ಚಾಲೆಂಜ್. ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಸೊ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬುದ್ಧಿ ನಮ್ಮದು ಶಾರ್ಪ್ ಆಗಿರಬೇಕು. ಫೀಲಿಂಗ್ಸ್ ಅಥವಾ ಆ ಫೀಲಿಂಗ್ಸಿಗೆ ಒಳಗಾಗಿ ಕೂಡ ಸ್ಟ್ರಾಂಗ್ ಡಿಸಿಷನನ್ನು ತಗೊಳ್ಳೋಕ್ಕೆ ಗಟ್ ಫೀಲ್ ಇರಬೇಕು. ಓಕೆ, ಬರುವಂತಹ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಆ ಚಾಲೆಂಜ್ನ ಫೇಸ್ ಮಾಡಿದ್ಮೇಲೆ ಅದನ್ನು ಅಲ್ಲಿ ನೀವು ವಿನ್ ಆಯಿತು ಅಂತ ಅಂದರೆ ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ ಇರಬೇಕು. ಓಕೆ, ಎಲ್ಲರೂ ಕಾರ್ ತೊಗೊಂಡ್ರು, ಎಲ್ಲರೂ ಬೈಕ್ ತೊಗೊಂಡ್ರು, ಎಲ್ಲರೂ ಮದುವೆ ಮಾಡ್ಕೊಂಡ್ರು, ಎಲ್ಲರೂ ಮಕ್ಳನ್ನ ಮಾಡ್ಕೊಂಡ್ರು. ಸೊ ನಾವು ಹಾಗೆ ಮಾಡೋಣ ಅಂತ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಕೆಲವ್ರದ್ದು ಸ್ಪಿರಿಚುವಲ್ ಜರ್ನಿ ಇದೆ, ನಿಮ್ಮದು ಕೆಲವೊಂದು ಸ್ಪಿರಿಚುವಲ್ ಜರ್ನಿ ಇದೆ. ಅವೇಕ್ನಿಂಗ್ ಆಗಬೇಕು ನೀವು. ಓಕೆ, ಹೇಗೆ ರಾಜ ಸಿದ್ಧಾರ್ಥ ಎನ್ಲೈಟ್ಮೆಂಟ್ ದಾರಿಯಲ್ಲಿ ಹೋದರೋ, ಹೇಗೆ ಅವರು ಎನ್ಲೈಟ್ಮೆಂಟ್ ಆಗಿದ ನಂತರ ಬುದ್ಧ ಆದರೋ, ಹಾಗೆ ನಿಮ್ಮೊಳಗೂ ಒಬ್ಬ ಬುದ್ಧ ಇದ್ದಾನೆ. ಅವನನ್ನು ಜಾಗೃತಗೊಳಿಸ್ಕೊಳ್ಳಿ. ಬುದ್ಧ ಆಗಿದ್ದ ಮಾತ್ರಕ್ಕೆ ಸನ್ಯಾಸತ್ವ ಅಂದ್ಕೊಳಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ನಮ್ಮ ರೇಖಿ ಮಾಸ್ಟರ್ಸ್ ಯಾರು ಸನ್ಯಾಸಿಗಳಲ್ಲ, ಎಲ್ಲರೂ ಫ್ಯಾಮಿಲಿ ಮೆಂಬರ್ಸೇ. ಓಕೆ, ಸೊ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ವಹಿಸ್ಕೊಳ್ಳಿ. ನಿಮಗೆ ಸರಿಯಾದ ಟೈಮಲ್ಲಿ ಸರಿಯಾದ ಪರ್ಸನ್ ಸಿಗೋವರೆಗೂ ವೆಯ್ಟ್ ಮಾಡಿ. ಈಗ ಆಲ್ರೆಡಿ ನಿಮ್ದು ಯಾರ್ದೆಲ್ಲ ಮದುವೆ ಆಗಿ ಲೈಫ್ ಸ್ಪಾಯ್ಲ್ ಆಯಿತು ಅಂತ ಫೀಲ್ ಮಾಡ್ತಿದ್ದೀರಿ, ಅಷ್ಟು ಗಿಲ್ಟಿ ಫೀಲ್ ಮಾಡೋಕ್ಕೆ ಹೋಗಬೇಡಿ. ಈಗ ಇರೋ ಒಬ್ಬ ಪರ್ಸನನ್ನೇ ಅದ್ಭುತ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನೀವು ಸ್ಪಿರಿಚುವಲ್ ಜರ್ನಿಗೆ ಬರಬೇಕು. ನಿಮಗಿಲ್ಲಿ ಯಾವುದೇ ಮಾತ್ರೆ ಸಿಗಲ್ಲ, ಔಷಧಿ ಸಿಗಲ್ಲ. ಓಕೆ, ಅಥವಾ ನಿಮ್ಗೆ ಯಾರು ಎಷ್ಟೇ ಏನೇ ತಲೆಗೆ ಹೇಳಿದ್ರು ಅದನ್ನು ನೀವು ಮನಸ್ಸಿಗೆ ತಗೊಳ್ಳಲ್ಲ. ಸೊ ನಿಮಗೆ ನಿಜವಾಗ್ಲೂ ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೋಬೇಕಂದ್ರೆ ಹೀಲಿಂಗ್ ಮೆಥಡೇ ಇಂಪಾರ್ಟೆಂಟು. ನ್ಯಾಚುರಲ್ ಹೀಲಿಂಗ್ ಥೆರಪಿನೇ ನಿಮಗೆ ಸಹಾಯ ಮಾಡೋದು. ಡಿವೈನೇ ಏಂಜಲ್ಸೇ ನಿಮಗೆ ಸಹಾಯ ಮಾಡೋದು. 100ಗೆ 200% ಅಲ್ಲ, 1000% ಹೀಲಿಂಗ್ ಹೀಗೆ ಆಗೋದು. ಇಲ್ಲದಿದ್ದರೆ ಇಲ್ಲ. ಓಕೆ, ಸೊ ಸುಮ್ಮನೆ ಕಾರ್ಮಿಕ್ ಪರ್ಸನನ್ನು ಮದುವೆ ಆಗಿ ಲೈಫ್ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಲ್ರೆಡಿ ಯಾರು ಕಾರ್ಮಿಕ್ ಪರ್ಸನ್ಸ್ ಇದ್ದೀರಿ, ಕಾರ್ಮಿಕ್ ಸೋಲ್ಮೇಟ್ ಜೊತೆ ಮದುವೆ ಆಗಿದ್ದೀರಿ, ಹೋಪೋನೋಪೋನೋ ಮಾಡಿ. ಓಕೆ, ವೀನಸ್ ರೆಮಿಡಿ ನೀವು ಮಾಡ್ಕೋಬೋದು. ಮದುವೆ ಆಗಿರೋರು, ಮದುವೆ ಆಗದೇ ಇರೋರು ಇಬ್ಬರು ವೀನಸ್ ರೆಮಿಡಿ ಮಾಡ್ಕೋಬೋದು. ಆ್ಯಂಡ್ ರೀಕನ್ಸಿಡರ್, ಇನ್ನೊಮ್ಮೆ ಕೂಲಂಕುಷವಾಗಿ ಕೂತು ಆಲೋಚನೆ ಮಾಡಿ ಆ್ಯಕ್ಷನನ್ನು ತಗೊಳ್ಳಿ. ನೆಗೆಟಿವ್ ಆ್ಯಕ್ಷನ್ ತೊಗೊಂಡ್ರೆ, ನೆಗೆಟಿವ್ ವೇಯಲ್ಲಿ ಹೋದರೆ ಫಲ ಕೂಡ ನೆಗೆಟಿವ್ ಆಗೇ ಸಿಗತ್ತೆ. ಪಾಸಿಟಿವಲ್ಲಿ ಹೋದರೆ ಸರಿಯಾದ ಆ್ಯಕ್ಷನನ್ನು ತೊಗೊಂಡ್ರೆ ನೋ ಪ್ರಾಬ್ಲಮ್. ಮುಂದೆ ನಿಮಗೆ ರೀಬರ್ತ್ ಆಗುತ್ತೆ. ಓಕೆ, ನೀವು ಮತ್ತೆ ಹುಟ್ಬಿಟ್ಟಿದ್ದೀರಾ ಅಂತ ನಿಮಗೆ ಫೀಲ್ ಆಗುತ್ತೆ. ಮತ್ತೊಂದು ಹೊಸ ಪುನರ್ಜನ್ಮ ನಿಮಗೆ ಸಿಗತ್ತೆ. ಓಕೆ, ಹೇಗೆ ತಾಯಿ ಬರ್ತ್ ಕೊಟ್ಟಾಗ ಅವಳದೊಂದು ಪುನರ್ಜನ್ಮ ಸಿಗುತ್ತೋ, ಹಾಗೆ ನೀವು ನೆಗೆಟಿವ್ ಪರ್ಸನನ್ನು ಅವಾಯ್ಡ್ ಮಾಡೋದ್ರಿಂದ, ನೆಗೆಟಿವ್ ಡೈರೆಕ್ಷನಿಗೆ ಹೋಗೋದನ್ನು ತಪ್ಪಿಸಿ ರೈಟ್ ಡೈರೆಕ್ಷನ್ ಆ್ಯಂಡ್ ರೈಟ್ ಪರ್ಸನನ್ನು ಆಯ್ಕೆ ಮಾಡ್ಕೊಂಡಾಗ ರೀಬರ್ತ್ ಆಗುತ್ತೆ ನಿಮ್ಮದು. ಓಕೆ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಸಾಗಿ. ಓಕೆ, ಈ ರೀಡಿಂಗ್ ಎಷ್ಟರ ಮಟ್ಟಿಗೆ ರೆಸೊನೇಟ್ ಆಯಿತು ಅಂತ ನೀವೇ ನನಗೆ ಹೇಳಿ.
ಓಕೆ, ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್. ಯಾರಿಗೆ ರೆಸೊನೇಟ್ ಆಗಿಲ್ಲ ಪ್ಲೀಸ್ ಲೀವ್ ಇಟ್. ಓಕೆ, ಸೊ ಇದ್ರ ಬಗ್ಗೆ ಯಾವುದೇ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಕೂಡ ಕರ್ಮವನ್ನು ಹೊಂದಿದ್ದೀರಿ. ಸೊ ನಿಮಗೆ ಸರಿಯಾದ ಗೈಡೆನ್ಸ್ ಬೇಕು ಅಂದರೆ ಒಂದಿಷ್ಟು ಫೀಸ್ ಕಟ್ಬಿಟ್ಟೆ ಗೈಡೆನ್ಸ್ ತೊಗೊಳ್ಳಿ, ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ರೆಸೊನೇಟ್ ಆಗ್ತಿಲ್ಲ ಅಂದರೆ ಡಿವೈನ್ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇಲ್ಲ, ಗೈಡೆನ್ಸ್ ಕೊಡ್ತಾ ಇಲ್ಲ ಅಂತ ಅರ್ಥ. ಯಾರಿಗೆ ಇಲ್ಲಿ ರೆಸೊನೇಟ್ ಆಗಿದೆ, ಸೊ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಡಿವೈನ್ ಈ ವಿಡಿಯೋ ಮೂಲಕ ಕನೆಕ್ಷನ್ಗೆ ಬರಬೇಕು, ಈ ಒಂದು ಮೂಲಕ ಗೈಡೆನ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು. ಹಾಗಾಗಿ ಇಲ್ಲಿ ನಿಮಗೆ ಗೈಡೆನ್ಸ್ ಸಿಕ್ಕಿದೆ. ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಕ್ಲಾರಿಟಿ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.